सहनाववतु सहनौ भुनक्तु सह वीर्यं करवावहै तेजस्विनावधीतमस्तु मा विद्विषावहै। ओम शांति शांति शांति। ಶ್ರೀಕೃಷ್ಣ ಸರ್ವೂ ನಿನ್ನ ಸೇವೆಯಾಗಲಿ ಸ್ವಾಮಿ. ಎಲ್ಲ ಆಧ್ಯಾತ್ಮ ಬಂಧುಗಳಿಗೂ ನಮಸ್ಕಾರ ಮತ್ತು ಜ್ಞಾನದರ್ಶನಂ ವೇದಿಕೆಗೆ ಸ್ವಾಗತ. ಧ್ವನಿ ಗುರುದೇವದಾಗಿರಲಿ, ವಿಚಾರ ಪರಮಾತ್ಮನದಾಗಿರಲಿ, ಹಾಗೂ ಇದು ನನ್ನದಲ್ಲದ ಕರ್ಮವಾಗಲಿ. ಶ್ರೀಮದ್ ಭಾಗವತ ಮಹಾಪುರಾಣ 11ನೇ ಸ್ಕಂದ. ಮೊದಲಿಗೆ ಮಂಗಳಾಚರಣೆ. ಜನ್ಮಾದ್ಯಸ್ಯ ಯತೋನ್ಮಯಾದಿತರತಃ ಚಾರ್ತೇಷ್ವಭಿಘ್ನಸ್ವರಾಟ್ ತೇನೇ ಬ್ರಹ್ಮಹೃದಾಯ ಆದಿಕವಯೇ ಮುಹ್ಯಂತಿ ಯತ್ಸೂರಯಃ ತೇಜೋ ವಾರಿಮೃದಾಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಮೃಷಾ ದಾಮ್ನಾ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇತ್ ತತೋ ಜಯಮುದೀರಯೇತ್. ಹನ್ನೊಂದನೇ ಸ್ಕಂದದ 22ನೇ ಅಧ್ಯಾಯ. ಇದು ತತ್ವಗಳ ಸಂಖ್ಯೆ ಮತ್ತು ಪ್ರಕೃತಿ ಪುರುಷರ ವಿಶ್ಲೇಷಣೆ. ಇಲ್ಲೂ ಕೂಡ ಉದ್ಧವ ಮತ್ತು ಪರಮಾತ್ಮ ಶ್ರೀಕೃಷ್ಣ ಇವರಿಬ್ಬರ ನಡುವೆ ಸಂವಾದ ಮುಂದುವರಿತಾ ಬರುತ್ತೆ. ಉದ್ಧವ ಗೀತೆ ಅಂತ ಕೂಡ ಇದನ್ನ ಹೇಳ್ತಾರೆ. ಇಲ್ಲಿ ಮತ್ತೆ ಉದ್ಧವ ಪ್ರಶ್ನೆ ಮಾಡಿದಾನೆ. ತತ್ವಗಳ ಸಂಖ್ಯೆ ಅಂತ ಹೇಳಿದಾಗ ನಿಖರವಾಗಿ ನನಗೆ ಅದರ ಬಗ್ಗೆ ಜ್ಞಾನ ಬೇಕು, ದಯಮಾಡಿ ಅದನ್ನು ನನಗೆ ತಿಳಿಸ್ಕೊಡು ಅನ್ನುವಂತಹ ಪ್ರಶ್ನೆಯನ್ನು ಮಾಡಿದ್ದಾನೆ. ಅವನ ಪ್ರಶ್ನೆಗೆ ಉತ್ತರವನ್ನು ಕೊಡ್ತಾ ಅನೇಕ ವಿಚಾರಗಳನ್ನು ತಿಳಿಸ್ತಾ ಬಂದಿದ್ದಾನೆ. ಆ್ಯಂಡ್ ಹಿ ಕಂಟಿನ್ಯೂಸ್. ಇಲ್ಲಿ ಮತ್ತೆ ಹೇಳ್ತಾನೆ, ಪ್ರಕೃತಿರ್ ಗುಣಸಾಮ್ಯಾಂ ವೈ ಪ್ರಕೃತಿರ್ನಾತ್ಮನೋ ಗುಣಾಃ ಸತ್ವಂ ರಜಸ್ತಮ ಇತಿ ಸ್ಥಿತಿ ಉತ್ಪತ್ತಿ ಅಂತಹೇತವಃ. ಪರಮಾತ್ಮ ಉದ್ಧವನಿಗೆ ಹೇಳ್ತಾನೆ, ಹೇ ಉದ್ಧವ, ಮೊಟ್ಟ ಮೊದಲಿಗೆ ಪ್ರಕೃತಿ ಅಂತಂದ್ರೆ ಅದೇನು ಅನ್ನುವಂತಹದ್ದನ್ನು ನೀನು ತಿಳ್ಕೋಬೇಕು. ಪ್ರಕೃತಿಯನ್ನ ಅರ್ಥ ಮಾಡ್ಕೋಬೇಕಾಗುತ್ತೆ. ಸೊ ಅದರಿಂದ ಪ್ರಕೃತಿ ಅಂತ ಹೇಳಿದಾಗ ಇಟ್ ಈಸ್ ನಥಿಂಗ್ ಬಟ್ ಮಾಯಾ. ಪ್ರಕೃತಿ ಈಸ್ ಮಾಯಾ. ಅಂಡ್ ಅಟ್ ದ ಸೇಮ್ ಟೈಮ್ ಪ್ರಕೃತಿ ಅಂತ ಹೇಳಿದಾಗ ಇಟ್ ಈಸ್ ಸಮಥಿಂಗ್ ಲೈಕ್ ಇಟ್ ಈಸ್ ಈಕ್ವಲ್ ಟು ಅವ್ಯಕ್ತ. ಜ್ಞಾನ ದೃಷ್ಟಿಯಿಂದ ಹೇಳಬೇಕು ಅಂತಂದ್ರೆ ಪ್ರಕೃತಿ ಈಸ್ ಎ ಸಾರ್ಟ್ ಆಫ್ ಇಗ್ನೋರೆನ್ಸ್. ಅದೊಂದು ಅಜ್ಞಾನ, ಅವಿದ್ಯೆ. ಸೊ ಇಲ್ಲಿ ಪ್ರಕೃತಿ ಅಂತ ಹೇಳಿದಾಗ ಇಟ್ ಈಸ್ ಇನ್ ಪ್ರೈಮಾರ್ಡಿಯಲ್ ಮ್ಯಾಟರ್. ಪ್ರಕೃತಿ ಅಂತ ಹೇಳಿದಾಗ ಇಟ್ ಈಸ್ ಎ ಪ್ರೈಮಾರ್ಡಿಯಲ್ ಮ್ಯಾಟರ್. ಅದಾದ್ರೆ ಇದು ಆದಿಸ್ವರೂಪ, ಪ್ರಕೃತಿಯ ಆದಿಸ್ವರೂಪ. ಪ್ರಕೃತಿ ಇನ್ನೂ ತನ್ನನ್ನು ತೋರ್ಪಡಿಸಿಕೊಂಡಿಲ್ಲ. ಆದ್ದರಿಂದ ಇದನ್ನು ಆದಿಸ್ವರೂಪ ಅಂತಂದ್ರೆ ಪ್ರಾರಂಭದಲ್ಲಿ ಪ್ರಕೃತಿ
ಹೊರಬರೋದಕ್ಕೆ ಮುಂಚೆ ಆ ಪ್ರಕೃತಿಯ ಸ್ವರೂಪ ಏನಿತ್ತು ಅದನ್ನು ಆದಿ ಸ್ವರೂಪ ಅಂತ ಹೇಳ್ತಾರೆ. ಸೊ ಪ್ರಕೃತಿ ಅಂತ ಹೇಳಿದಾಗ ಇಲ್ಲಿ ಇಟ್ ಈಸ್ ಪ್ರೈಮಾರ್ಡಿಯಲ್ ಮ್ಯಾಟರ್. ಸೊ ಪ್ರಕೃತಿ ಅಂತ ಹೇಳಿದಾಗ ಇಟ್ ಹ್ಯಾಸ್ ನಾಟ್ ಬಿಕಮ್ ಮ್ಯಾನಿಫೆಸ್ಟೆಡ್, ಇಟ್ ಈಸ್ ಯೆಟ್ ಟು ಮ್ಯಾನಿಫೆಸ್ಟ್. ಪ್ರಕೃತಿ ಹ್ಯಾಸ್ ನಾಟ್ ಬ್ರೋಕನ್ ಅಪ್ ಇನ್ ಟು ದಿ ಗುಣಾಸ್. ಗುಣ ಅಂತಂದಾಗ ಮತ್ತೆ 3 ಗುಣಗಳು, ಸತ್ವಗುಣ, ರಜೋಗುಣ, ತಮೋಗುಣ. ಪ್ರಕೃತಿ ಅಂತ ಹೇಳಿದಾಗ ಪ್ರಕೃತಿ ಈಸ್ ಅಗೇನ್ ಎ ಕಾಂಬಿನೇಷನ್ ಆಫ್ ಆಲ್ ದೀಸ್ 3 ಗುಣಾಸ್. ಪ್ರಕೃತಿ ಅಂತ ಹೇಳಿದಾಗ ಪ್ರಕೃತಿಯಲ್ಲಿ ಗುಣಗಳಿದೆ ಅಂತ ನಾವು ಹೇಳುವಂತಹ ಅವಶ್ಯಕತೆನೇ ಇಲ್ಲ. ಪ್ರಕೃತಿ ಮೀನ್ಸ್ ಇಟ್ ಈಸ್ ಫುಲ್ ಆಫ್ ದೀಸ್ 3 ಗುಣಾಸ್. ಸೊ ಮತ್ತೆ ಅದನ್ನು ಸಪರೇಟ್ ಆಗಿ ಹೇಳುವಂತಹದ್ದಿಲ್ಲ. ಪ್ರಕೃತಿ ಮೀನ್ಸ್ ಇಟ್ ಈಸ್ ಗುಣಾಸ್. ಈ ರೀತಿ ಹೇಳಿದಾಗ ಈ ಪ್ರಕೃತಿ ಅಂತಂದ್ರೆ ಹಾಗಾದ್ರೆ ಅದನ್ನು ಹೇಗೆ ಅರ್ಥ ಮಾಡ್ಕೋಬಹುದು? ಸೊ ಇಲ್ಲಿ ಪ್ರಕೃತಿ ಅಥವಾ ಅದು 3 ಗುಣಗಳು ಅವೆಲ್ಲ ಒಂದೇ ಅಂತಂದ್ರೆ ಪ್ರಕೃತಿ ಎನ್ನುವಂತಹದ್ದು ಒಂದು ಹೆಸರು, ಮತ್ತು 3 ಗುಣಗಳು ಅಂತ ಏನು ಹೇಳ್ತೀವಿ ಅದು ಕೂಡ ಪ್ರಕೃತಿ. ದಿಸ್ ಪ್ರಕೃತಿ ಈಸ್ ಮಾಯಾ, ಅಂಡ್ ಹಿಯರ್ ಇಟ್ ಈಸ್ ದಿಸ್ ಪ್ರಕೃತಿ ಈಸ್ ಪ್ರೈಮಾರ್ಡಿಯಲ್ ಮ್ಯಾಟರ್. ಇದು ಆದಿ ಸ್ವರೂಪದಲ್ಲಿದೆ. ದಟ್ ಮೀನ್ಸ್ ಪ್ರಕೃತಿ ಇಟ್ ಹ್ಯಾಸ್ ನಾಟ್ ಬ್ರೋಕನ್ ಅಪ್, ಅದಿನ್ನೂ ತನ್ನನ್ನು ತೋರ್ಪಡಿಸ್ಕೊಂಡಿಲ್ಲ, ಅದಿನ್ನೂ ಹೊರಬಂದಿಲ್ಲ. ಅಂಡ್ ಅಗೇನ್ ವಿ ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ಪ್ರಕೃತಿ ಮತ್ತೆ ಇನ್ನೂ ಅದು ಹೊರಬಂದಿಲ್ಲ ಅಂತಂದ್ರೆ ದಿ ಗುಣಾಸ್ ದಟ್ ಆರ್ ದೇರ್ ಇನ್ ದ ಪ್ರಕೃತಿ ದೇ ಆರ್ ನಾಟ್ ಆಕ್ಟಿವ್. ಪ್ರಕೃತಿಯಲ್ಲಿ 3 ಗುಣಗಳಿದೆ ಅಂತ ನಾವೇನು ಹೇಳ್ತೀವಿ, ಸತ್ವಗುಣ, ರಜೋಗುಣ ಮತ್ತು ತಮೋಗುಣ ಅಂತ. ಈ ಗುಣಗಳು ದೇ ಆರ್ ನಾಟ್ ಆಕ್ಟಿವ್. ಸೊ ಅದರಿಂದ ಇಲ್ಲಿ ಪ್ರಕೃತಿ ಇನ್ನೂ ಮ್ಯಾನಿಫೆಸ್ಟ್ ಆಗಿಲ್ಲ. ಅಲ್ಲಿ ಸತ್ವಗುಣವನ್ನಾಗಲಿ, ರಜೋಗುಣವನ್ನಾಗಲಿ ಅಥವಾ ತಮೋಗುಣವನ್ನಾಗಲಿ ನೋಡಲಾಗ್ತಾ ಇಲ್ಲ. ಸೊ ವಿ ಆರ್ ನಾಟ್ ಏಬಲ್ ಟು ಸಿ ದಿ ಗುಣಾಸ್ ಇನ್ ದಿ ಪ್ರಕೃತಿ. Since we are not able to see the gunas of this Prakriti and Prakriti itself, it is yet to manifest. So ಅದ್ಯಾವುದು ಕೂಡ ಪ್ರಕೃತಿಯಿಂದ ಹೊರಬಂದಿಲ್ಲ. ಇಲ್ಲಿ ಪ್ರಶ್ನೆ ಏನು ಅಂತಂದ್ರೆ ಪ್ರಕೃತಿ ಇನ್ನೂ ಹೊರಬಂದಿಲ್ಲ, ಅದರಲ್ಲಿರುವಂತಹ ಗುಣಗಳು ಕೂಡ ದೇ ಆರ್ ನಾಟ್ ಆಕ್ಟಿವ್. Then how do you say this Prakriti is Maya? So what is the basis? ಪ್ರಕೃತಿಯನ್ನು ಮಾಯಾ ಅಂತ ನೀನು ಕರಿಬೇಕಾದ್ರೆ ಅದಕ್ಕೆ ಒಂದು ಕಾರಣ ಇರಬೇಕು. ಇಲ್ಲಿ ಪ್ರಕೃತಿಯೇ ತನ್ನನ್ನು ತಾನು ತೋರ್ಪಡಿಸಿಕೊಂಡಿಲ್ಲ, ಗುಣಗಳು ಹೊರಬಂದಿಲ್ಲ. ಇಟ್ ಈಸ್ ಯೆಟ್ ಟು ಮ್ಯಾನಿಫೆಸ್ಟ್ ಅಂಡ್ ಇಟ್ ಈಸ್ ಅಜ್ಞಾನ. ಜ್ಞಾನ ದೃಷ್ಟಿಯಿಂದ ಹೇಳಬೇಕು ಅಂತಂದ್ರೆ ಪ್ರಕೃತಿಯನ್ನ the appearance of Prakriti is because of the avidya, ಅಜ್ಞಾನದ ಕಾರಣದಿಂದ ನಾವು ಪ್ರಕೃತಿಯನ್ನು ನೋಡ್ತಾ ಇದ್ದೀವಿ ಅಂತ ಹೇಳ್ತೀವಿ. ಸೊ ಜ್ಞಾನ ದೃಷ್ಟಿಯಿಂದ ಯೋಚನೆ ಮಾಡಿದ್ರೆ there is no such thing called the Prakriti. ಸೊ ಇಷ್ಟೆಲ್ಲ ಇರಬೇಕಾದ್ರೆ ಅಗೇನ್ ದಿಸ್ ಪ್ರಕೃತಿಯನ್ನು ಮಾಯೆ ಅಂತ ಹೇಗೆ ಕರೆಯೋದಕ್ಕೆ ಸಾಧ್ಯ? ಸೊ ಹೌ ಟು ಅಂಡರ್ಸ್ಟ್ಯಾಂಡ್ ದಿಸ್? ಸಾಮಾನ್ಯವಾಗಿ ಒಂದು ಪರಿಣಾಮವನ್ನು ನೋಡಿದಾಗ ಆ ಪರಿಣಾಮಕ್ಕೆ ಕಾರಣ ಏನು ಅನ್ನುವಂತಹದ್ದನ್ನು ನಾವು ಕಲ್ಪಿಸ್ಕೋಬಹುದು, ಊಹೆ ಮಾಡಬಹುದು ಅಥವಾ ಅರ್ಥ ಮಾಡ್ಕೋಬಹುದು. ಫ್ರಮ್ ದಿ ಎಫೆಕ್ಟ್ ದಿ ಕಾಸ್ ಕ್ಯಾನ್ ಬಿ ನೋನ್. ಇಟ್ ಈಸ್ ಪಾಸಿಬಲ್ ಟು ಅಂಡರ್ಸ್ಟ್ಯಾಂಡ್ ದಿ ಕಾಸ್ ಬಿಕಾಸ್ ವಿ ಆರ್ ಸೀಯಿಂಗ್ ದಿ ಎಫೆಕ್ಟ್. ಅಲ್ಲಿ ಪರಿಣಾಮ ಅನ್ನುವಂತಹದ್ದು ಗೋಚರಿಸ್ತಾ ಇದೆ, ಅಲ್ಲಿ ಪರಿಣಾಮ ಅನ್ನುವಂತಹದ್ದು ಕಾಣ್ತಾ ಇರೋದ್ರಿಂದ ಆ ಪರಿಣಾಮದ ಹಿಂದೆ ಇರುವಂತಹ ಕಾರಣ ಏನು ಅನ್ನುವಂತಹದ್ದನ್ನು ನಿಖರವಾಗಿ ಮತ್ತು ಸುಲಭವಾಗಿ ನಾವು ಗುರುತಿಸಬಹುದು, ಅದನ್ನು ಹೇಳಬಹುದು. ಫಾರ್ ಎಕ್ಸಾಂಪಲ್, ವಿ ಆರ್ ಸೀಯಿಂಗ್ ದಿ ವೇವ್ಸ್. ನಾವು ಅಲೆಗಳನ್ನು ನೋಡ್ತಾ ಇದ್ದೀವಿ. ನಾವು ಅಲೆಗಳನ್ನು ನೋಡ್ತಾ ಇದ್ದೀವಿ ಅಂತಂದಾಗ ಡೆಫಿನೆಟ್ ಆಗಿ ದೇರ್ ಮಸ್ಟ್ ಬಿ ಓಷನ್. ಅಲ್ಲಿ ಸಾಗರ ಅನ್ನುವಂತಹದ್ದು ಇದ್ದೇ ಇದೆ.
ಅಲ್ಲಿ ಸಾಗರ ಇರುವ ಕಾರಣದಿಂದ ಇಲ್ಲಿ ಅಲೆಗಳನ್ನು ನಾನು ನೋಡ್ತಾ ಇದ್ದೀನಿ. ಸೊ ಅಲೆಗಳು ಈಸ್ ದಿ ಎಫೆಕ್ಟ್. ಅಲೆಗಳು ಅಂತ ನಾವೇನು ನೋಡ್ತಾ ಇದ್ದೀವಿ ದಟ್ ಈಸ್ ದಿ ಪರಿಣಾಮ ಅಂತ ಹೇಳಿದಾಗ ಪರಿಣಾಮಕ್ಕೆ ಕಾರಣ ಏನು ಅಂತಂದರೆ ಇಟ್ ಈಸ್ ದಿ ಸಾಗರ. ಸೊ ಸಾಗರ ಈಸ್ ದಿ ಕಾಸ್ ಅಂಡ್ ವೇವ್ಸ್ ಆರ್ ದಿ ಎಫೆಕ್ಟ್ಸ್. ಒಂದು ಮಗುವನ್ನು ನೋಡ್ತೀವಿ, ಮಗು ಇಸ್ ದಿ ಎಫೆಕ್ಟ್. ಮಗುವನ್ನ ನಾವು ಕಾಣ್ತಾ ಇದ್ದೀವಿ, ಮಗು ಇಲ್ಲಿದೆ, ನಮ್ಮ ಕಣ್ಣುಗಳಿಗೆ ಕಾಣ್ತಾ ಇದೆ, ನಮ್ಮ ಅನುಭವಕ್ಕೆ ಮಗು ಬಂದಿದೆ ಅಂತಂದಾಗ ಮಗುವಿಗೆ ಕಾರಣ ಅಂತಂದರೆ ಪೇರೆಂಟ್ಸ್, ಪೋಷಕರು, ಇಲ್ಲೇ ತಂದೆ ತಾಯಿಗಳು ಎಲ್ಲೋ ಇದ್ದಾರೆ. ಜಸ್ಟ್ ಬಿಕಾಸ್ ರೈಟ್ ನೌ ದೇ ಆರ್ ನಾಟ್ ಹಿಯರ್ ಅಂತ ಹೇಳಿದ ಮಾತ್ರಕ್ಕೆ ಈ ಮಗು ಅನ್ನುವಂತಹದ್ದು ಉದ್ಭವ ಮೂರ್ತಿ ಅಲ್ಲ. ಮಗು ಇಲ್ಲಿದೆ ಅಂತಂದರೆ ಮಗುವಿಗೆ ಕಾರಣ ಏನು ಅಂತಂದರೆ ತಂದೆ ತಾಯಿ. ಸೊ ಪೇರೆಂಟ್ಸ್ ಮಸ್ಟ್ ಬಿ ದೇರ್. ಸೊ ಹೀಗೆ ಒಂದು ಪರಿಣಾಮವನ್ನು ನಾವು ಅನುಭವಿಸಿ ಪರಿಣಾಮವನ್ನು ನೋಡಿ ನಾವು ಅದಕ್ಕೆ ಕಾರಣವನ್ನು ನಾವು ತಿಳ್ಕೋಬಹುದು. ಸೊ ಆ ರೀತಿಯಲ್ಲಿ ಇಲ್ಲಿ ಪ್ರಕೃತಿ ಎನ್ನುವಂತಹದ್ದು ಇಟ್ ಈಸ್ ದಿ ಇಫೆಕ್ಟ್. ಪ್ರಕೃತಿಯನ್ನು ನಾವು ಮಾಯಾ ಅಂತ ಹೇಗೆ ಕರೆಯೋದಕ್ಕೆ ಸಾಧ್ಯ ಅಂತಂದರೆ ಇಟ್ ಈಸ್ ಆನ್ ದಿಸ್ ಬೇಸಿಸ್. ಸೊ and at the same, see, there are so many such examples. On day-to-day basis, we see and experience the days and nights because there is sun. ಅನೇಕ ಸಂದರ್ಭಗಳಲ್ಲಿ ಮಳೆಗಾಲದಲ್ಲಿ ಎಸ್ಪೆಷಲಿ most of the time we are not able to see the sun. ಸೂರ್ಯನನ್ನು ನಾವು ಕಾಣಕ್ಕಾಗದೇ ಇಲ್ಲ. ವಾತಾವರಣ ಆ ರೀತಿ ಇರುತ್ತೆ, ಆಕಾಶದಲ್ಲಿ ಮೋಡಗಳು ತುಂಬಿರುತ್ತೆ. ಆದರೂ ಕೂಡ ವಿ ಎಕ್ಸ್ಪೀರಿಯನ್ಸ್ ದಿ ಹಗಲು ರಾತ್ರಿಗಳಾಗ್ತಾ ಇದೆ. ಬಟ್ ಹೊರಗಡೆ ಬಂದರೆ ಅಲ್ಲಿ ನಾನು ಸೂರ್ಯನನ್ನು ನೋಡೋಕ್ಕಾಗ್ತಾ ಇಲ್ಲ ಅಂತ ಮಾತ್ರಕ್ಕೆ ಆಗಸದಲ್ಲಿ ಸೂರ್ಯ ಇಲ್ಲ ಅಂತ ಅಲ್ಲ. ಸೂರ್ಯ ಇರುವ ಕಾರಣದಿಂದ ದಿಸ್ ಹಗಲು ರಾತ್ರಿ ಈಸ್ ಹ್ಯಾಪನಿಂಗ್. So day and night is happening. It's only because there is sun. So from the effects it is possible to know the cause. So ಇಲ್ಲಿ ಮೂರು ಗುಣಗಳು ಇದೆ ಅಂತಂದ ಮೇಲೆ ಅಂಡ್ ಆ ಮೂರು ಗುಣಗಳನ್ನು ಸತ್ವಗುಣ, ರಜೋಗುಣ ಮತ್ತು ತಮೋಗುಣ ಈ ಗುಣಗಳು ಇದೆ ಅಂತಂದ ಮೇಲೆ ಅಂಡ್ ದೇ ಆರ್ ಎಕ್ಸ್ಪ್ರೆಸಿಂಗ್, ಅದಕ್ಕೆ ಒಂದು ಕಾರಣ ಅನ್ನುವಂತಹದ್ದು ಬೇಕು. ಕಾರಣ ಅನ್ನುವಂತಹದ್ದು ಇದ್ದೇ ಇರುತ್ತೆ. ಸೊ ವಾಟ್ ಈಸ್ ದಿ ಕಾಸ್ ದಟ್ ವಿಚ್ ಈಸ್ ಎಕ್ಸ್ಪ್ರೆಸಿಂಗ್ ದೀಸ್ ತ್ರೀ ಗುಣಾಸ್? ಪ್ರಕೃತಿ ಮ್ಯಾನಿಫೆಸ್ಟ್ ಆಗಿಲ್ಲ ಅಂದ ಮಾತ್ರಕ್ಕೆ ಇಟ್ ಈಸ್ ಅವ್ಯಕ್ತ ಅಂತ ಹೇಳಿದ್ರು ಕೂಡ ಗುಣಗಳ ಸಾಮ್ಯಾವಸ್ಥೆ ಈಸ್ ದಿ ಅವ್ಯಕ್ತ ಪ್ರಕೃತಿ. ಗುಣಗಳು ದೇ ಆರ್ ನಾಟ್ ಆಕ್ಟಿವ್. ಗುಣಗಳು ಇಲ್ಲ ಅಂತ ಹೇಳ್ತಿಲ್ಲ, ದೇ ಆರ್ ನಾಟ್ ಆಕ್ಟಿವ್. ದಟ್ ಮೀನ್ಸ್ ಪ್ರಕೃತಿ ಅಂತ ಹೇಳಿದಾಗ ಅಲ್ಲಿ ಮೂರು ಗುಣಗಳು ಅಂತ ನಾವೇನು ಹೇಳಿದ್ವಿ, ಆ ಮೂರು ಗುಣಗಳು ಕೂಡ ಸಾಮ್ಯಾವಸ್ಥೆಯಲ್ಲಿದೆ. ಸಾಮ್ಯಾವಸ್ಥೆ ಅಂತಂದರೆ ಆ ಮೂರು ಕೂಡ ಒಂದೇ ಪ್ರಮಾಣದಲ್ಲಿದೆ. ಸತ್ವಗುಣ, ರಜೋಗುಣ ಮತ್ತು ತಮೋಗುಣ ಅನ್ನುವಂತಹದ್ದು ಈಕ್ವಲ್ ಪ್ರಮಾಣದಲ್ಲಿದೆ. ದಟ್ ಈಸ್ ಸಾಮ್ಯಾವಸ್ಥೆ. ದಟ್ ಸಾಮ್ಯಾವಸ್ಥೆ ಆಫ್ ದಿ ಗುಣಾಸ್ ಈಸ್ ಕಾಲ್ಡ್ ದಿ ಅವ್ಯಕ್ತ ಪ್ರಕೃತಿ. ಸೊ ಸಾಮ್ಯಾವಸ್ಥೆ ಆಫ್ ದಿ ಗುಣಾಸ್ ದೇ ಆರ್ ಇನ್ ಈಕ್ವಲ್ ಬ್ಯಾಲೆನ್ಸ್. ಸಮ ಪ್ರಮಾಣದಲ್ಲಿ ಅವುಗಳಿದೆ. ಸೊ ದಟ್ ಈಸ್ ಅವ್ಯಕ್ತ ಪ್ರಕೃತಿ. ಸೊ ಸಿನ್ಸ್ ದಿ ಗುಣಾಸ್ ಆರ್ ಇನ್ ಈಕ್ವಲ್ ಬ್ಯಾಲೆನ್ಸ್ ದೇರ್ ಕೆನಾಟ್ ಬಿ ಎನಿ ಡಿಸ್ಟರ್ಬೆನ್ಸಸ್. ಇಲ್ಲಿ ಡಿಸ್ಟರ್ಬೆನ್ಸಸ್ ಅಂತಂದರೆ ಒಂದು ಗುಣ ಹೆಚ್ಚು ಒಂದು ಗುಣ ಕಡಿಮೆ ಅಂತಂದಾಗ ಬಿಕಾಸ್ ಆಫ್ ದಿ ಇಂಬ್ಯಾಲೆನ್ಸ್, ಬಿಕಾಸ್ ದೇ ಆರ್ ನಾಟ್ ಇನ್ ಈಕ್ವಲ್ ಬ್ಯಾಲೆನ್ಸ್, and something is possible to experience. So that is called this disturbance. So the first disturbance of the gunas ಅಂತಂದರೆ ಗುಣಗಳ ಒಂದು ಆ ಸಾಮ್ಯಾವಸ್ಥೆಯನ್ನು ಅವುಗಳು ಕಳ್ಕೊಂಡಿದೆ ಅಂತಂದಾಗ ದ ಫಸ್ಟ್ ಡಿಸ್ಟರ್ಬೆನ್ಸ್ ಆಫ್ ದಿ ಗುಣ ಸ್ಟಾರ್ಟ್ ಆಯಿತು ಅಂತಂದರೆ the world has started.
ಸೊ ಒಂದು ಸೃಷ್ಟಿ ಅನ್ನುವಂತಹದ್ದು ಪ್ರಾರಂಭ ಆಗ್ತಾ ಇದೆ. ಸೊ ಈ ಪ್ರಕಾರ ಪ್ರಪಂಚ ಹೊರಬಂದಿದೆ ಅಂತಂದ್ರೆ ದ ಡಿಸ್ಟರ್ಬೆನ್ಸಸ್ ಆಫ್ ದಿ ಗುಣಾಸ್ ಹ್ಯಾವ್ ಸ್ಟಾರ್ಟೆಡ್. ಸೃಷ್ಟಿ ಆಯಿತು, ಪ್ರಪಂಚ ಬಂದಿದೆ, ಐ ಆಮ್ ಏಬಲ್ ಟು ಸಿ ಅಂಡ್ ಎಕ್ಸ್ಪೀರಿಯನ್ಸ್ ದಿ ವರ್ಲ್ಡ್. Then there are these three gunas, and all these three gunas, they are not in equal balance, they are inactive. ಗುಣಗಳು ಸಾಮ್ಯಾವಸ್ಥೆಯಲ್ಲಿಲ್ಲ. ಸಾಮ್ಯಾವಸ್ಥೆ ಅಂತಂದ್ರೆ ಅವಾಗ ಪ್ರಕೃತಿ ಇಸ್ ಅವ್ಯಕ್ತ. ನಾವು ಪ್ರಕೃತಿ ಇಸ್ ವ್ಯಕ್ತ. ಸಿನ್ಸ್ ದ ಪ್ರಕೃತಿ ಇಸ್ ವ್ಯಕ್ತ, ದಿ ಗುಣಾಸ್ they have started some disturbances. They have lost that samyavaste. ಸೊ ಈ ಸತ್ವಗುಣ, ರಜೋಗುಣ ಮತ್ತು ತಮೋಗುಣ ಅನ್ನುವಂತಹದ್ದು ಪ್ರಕೃತಿಯಲ್ಲಿ ಸೇರಿಕೊಂಡು ಈಗ ಅವೆಲ್ಲ ಆಕ್ಟಿವ್ ಆಗ್ತಾ ಇದೆ. ಸೊ ದಿಸ್ ಈಸ್ ಕಾಲ್ಡ್ ದಿ ಸೋರ್ಸ್ ಆಫ್ ದಿ ಪ್ರಕೃತಿ. ನಾವೇನು ಪ್ರಕೃತಿ ಅಂತ ಹೇಳ್ತೀವಿ, ಆ ಪ್ರಕೃತಿಯನ್ನು ಕಾಣ್ತಾ ಇದ್ದೀವಿ, ನಾವು ನೋಡ್ತಾ ಇದ್ದೀವಿ, ಅದನ್ನು ಅನುಭವಿಸ್ತಾ ಇದ್ದೀವಿ ಅಂತ ಹೇಳಿ ವಿ ಟಾಕ್ ಸೋ ಮೆನಿ ಥಿಂಗ್ಸ್ ಅಬೌಟ್ ದಿ ಪ್ರಕೃತಿ. And the experience of the Prakriti, ಅದಕ್ಕೆ ಸೋರ್ಸ್ ಏನು ಅಂತಂದ್ರೆ these gunas. So gunas are the source for this Prakriti. See, ಗುಣಗಳು ಪ್ರಕೃತಿಗೆ ಸಂಬಂಧಪಟ್ಟಿರುವಂತಹದ್ದು. ಯಾಕೆಂತಂದ್ರೆ ಗುಣಗಳು ಈಕ್ವಲ್ ಬ್ಯಾಲೆನ್ಸ್ನಲ್ಲಿದ್ದಾಗ ಅವ್ಯಕ್ತ ಪ್ರಕೃತಿ ಅಂತ ಹೇಳಿದ್ವಿ. ಈಗ ಪ್ರಕೃತಿಯ ಹೊರ ಬಂದಿದೆ ಅಂತಂದಾಗ ಈ ಗುಣಗಳು ಆಕ್ಟಿವ್ ಆಗಿದೆ ಅಂತ ಆಯಿತು. ಸೊ ದ ಡಿಸ್ಟರ್ಬೆನ್ಸಸ್ ಆಫ್ ದೀಸ್ ಗುಣಾಸ್ ಈಸ್ ದಿ ಕಾಸ್ ಫಾರ್ ದ ವರ್ಲ್ಡ್ ಟು ಅಪಿಯರ್. ನೌ ವಿ ಆರ್ ಏಬಲ್ ಟು ಸಿ ದಿ ವರ್ಲ್ಡ್, ವಿ ಆರ್ ಏಬಲ್ ಟು ಎಕ್ಸ್ಪೀರಿಯನ್ಸ್ ದಿ ವರ್ಲ್ಡ್. ದಟ್ ಮೀನ್ಸ್ ದೀಸ್ ಗುಣಾಸ್ ದೇ ಬಿಲಾಂಗ್ ಟು ದಿ ಪ್ರಕೃತಿ. ಇಟ್ ಈಸ್ ನಾಟ್, ಗುಣಾಸ್ ಆರ್ ನಾಟ್, ಅದು ಪುರುಷನದಲ್ಲ ಅಂತಂದ್ರೆ ಪರಮಾತ್ಮನದಲ್ಲ, ಅದು ಪ್ರಕೃತಿಗೆ ಸಂಬಂಧಪಟ್ಟಿರುವಂತಹದ್ದು ಈ ಗುಣಗಳು. ಸೊ ಇವುಗಳು ಆತ್ಮನ ಗುಣಗಳಲ್ಲ, ಇವುಗಳು ಪ್ರಕೃತಿಯ ಗುಣಗಳು. ಅಂಡ್ ಪ್ರಪಂಚ ಇಸ್ ಕಂಟಿನ್ಯೂಯಿಂಗ್, ದ ಯೂನಿವರ್ಸ್ ಈಸ್ ಕಂಟಿನ್ಯೂಯಿಂಗ್. ಸೃಷ್ಟಿ ಅಂತ ನಾವೇನು ಹೇಳ್ತಿದ್ದೀವಿ, ಇಟ್ ಈಸ್ ಪ್ರವರ್ಧಮಾನಕ್ಕೆ ಬಂದಿದೆ. ಇಟ್ ಈಸ್ ಗೋಯಿಂಗ್ ಆನ್, ದ ವರ್ಲ್ಡ್ ಈಸ್ ಗೋಯಿಂಗ್ ಆನ್. ಸೋ ಮೆನಿ ಟ್ರಾನ್ಸಾಕ್ಷನ್ಸ್ ದಟ್ ಕ್ಯಾನ್ ಬಿ ಸೀನ್ ಇನ್ ದಿಸ್ ವರ್ಲ್ಡ್, ಸೋ ಮೆನಿ ಆಕ್ಟಿವಿಟೀಸ್, ಸೋ ಮೆನಿ ಕರ್ಮಾಸ್ ದಟ್ ಆರ್ ದೇರ್ ಇನ್ ದಿ ಪ್ರಕೃತಿ. ಪ್ರಕೃತಿ ಈಸ್ ವೆರಿ ಬಿಸಿ, ವೆರಿ ಆಕ್ಟಿವ್. ಸೋ ಮೆನಿ ಥಿಂಗ್ಸ್ ಆರ್ ಹ್ಯಾಪನಿಂಗ್ ಇನ್ ದಿ ಪ್ರಕೃತಿ. ದೇರ್ ಆರ್ ಸೋ ಮೆನಿ ಥಿಂಗ್ಸ್ ದಟ್ ಆರ್ ಸೀನ್ ಇನ್ ದಿ ಪ್ರಕೃತಿ. ದೃಶ್ಯ ಪ್ರಪಂಚ. So this is called the Prakriti is continuing, universe is continuing. So what is the conclusion? The conclusion is the creation, the maintenance and the destruction. Sthiti, Utpatti, Anta. That means Srushti, Sthiti ಮತ್ತು ಲಯ is happening, is going on. It is happening because of the gunas, not because of the atma. ಇದು ಆತ್ಮನಿಗೆ ಸಂಬಂಧಪಟ್ಟಿರುವಂತಹದ್ದಲ್ಲ, ಇದು ಪ್ರಕೃತಿಗೆ ಸಂಬಂಧಪಟ್ಟಿರುವಂತಹದ್ದು. ಸೊ ಅದರಿಂದ ಇದು ಆತ್ಮನ ಗುಣ ಅಲ್ಲ. ಸೊ ಇಟ್ ಈಸ್ ಹ್ಯಾಪನಿಂಗ್ ಇನ್ ದಿ ಪ್ರಕೃತಿ. Srishti, Sthiti, Laya is happening in the Prakriti because of the gunas. Gunas belongs to the Prakriti. ಇದು ಆತ್ಮನಿಗೆ ಸಂಬಂಧಪಟ್ಟಿರುವಂತಹದ್ದಲ್ಲ. ಸೊ ಪರಮಾತ್ಮ ಅಂತಂದಾಗ he is a ಸಾಕ್ಷಿ, he is ಅಕರ್ತ, he is non-doer. The very principle of this consciousness is to witness. ಸಾಕ್ಷಿ, ಸಾಕ್ಷಿ ತತ್ವ. ಪರಮಾತ್ಮ ಅಂತಂದ್ರೆ he is called ಸಾಕ್ಷಿ ತತ್ವ. ಪ್ರಕೃತಿಯಲ್ಲಿ ಅನೇಕಗಳು ನಡೆಯುತ್ತವೆ.
ಪ್ರಕೃತಿಯಲ್ಲಿ ನಡೆಯುವಂತಹ ಅನೇಕಗಳನ್ನು ನಾವು ಕೆಲವೊಮ್ಮೆ ಬಹಳ ಇಷ್ಟಪಡ್ತೀವಿ, ಆನಂದಿಸ್ತೀವಿ, ಅನುಭವಿಸ್ತೀವಿ. ಅನೇಕ ಸಂದರ್ಭಗಳಲ್ಲಿ ಪ್ರಕೃತಿಯಲ್ಲಿ ನಡೆಯುವಂತಹ ಅನೇಕಗಳನ್ನು ನಾವು ಇಷ್ಟಪಡೋದಿಲ್ಲ. ವಿ ವಿಲ್ ನಾಟ್ ಲೈಕ್ ಇಟ್. ವಿ ಕೆನಾಟ್ ಬ್ಲೇಮ್ ದಿ ಆತ್ಮ ಫಾರ್ ದಿ ಹ್ಯಾಪನಿಂಗ್ ಇನ್ ದಿ ಪ್ರಕೃತಿ. ಪ್ರಕೃತಿಯಲ್ಲಿ ನಡೆಯುವಂತಹ ಈ ಕ್ರಿಯೆಗಳು ಆತ್ಮನಿಗೆ ಸಂಬಂಧಪಟ್ಟಿರುವಂತಹದ್ದಲ್ಲ. ಆದ್ರಿಂದ ವಿ ಕೆನಾಟ್ ಬ್ಲೇಮ್ ದಿ ಆತ್ಮ ಫಾರ್ ದಿಸ್ ಹ್ಯಾಪನಿಂಗ್ಸ್ ಆಫ್ ದಿ ಪ್ರಕೃತಿ. ನಾವು ಪರಮಾತ್ಮ ಅಂತ ಹೇಳಿದಾಗ ಹಿ ಈಸ್ ವಿಟ್ನೆಸ್ ಅಂತ ಅಂದಮೇಲೆ ಹಿ ಈಸ್ ಅಕರ್ತ, ದಟ್ಸ್ ಆಲ್. ಸೊ ಪ್ರಕೃತಿಯಲ್ಲಿ ಏನೋ ಒಂದಾಯಿತು, ಏನೋ ಒಂದಾಗಲಿಲ್ಲ, ತುಂಬ ಸಂತೋಷ ಆಗುವಂತಹದ್ದು ನಡೀತಾ ಇದೆ, ತುಂಬ ದುಃಖ ಆಗುವಂತಹದ್ದು ನಡೀತಾ ಇದೆ. ಯಾಕೆಂತಂದರೆ ಪ್ರಕೃತಿ ಅಂತಂದಾಗ ಅಲ್ಲಿ ಎವ್ರಿಥಿಂಗ್ ಈಸ್ ದೇರ್, ಎವ್ರಿಥಿಂಗ್ ಈಸ್ ಪಾಸಿಬಲ್. ಮಳೆಯನ್ನು ಆನಂದಿಸ್ತೀವಿ, ರೌದ್ರ ಮಳೆ ಬಂದಾಗ ಪ್ರವಾಹ ಆಗುತ್ತೆ. ಪ್ರವಾಹವನ್ನು ನಾವು ಬೇಡ ಅಂತೀವಿ, ಮಳೆಯನ್ನು ಬೇಕು ಅಂತ ಹೇಳ್ತೀವಿ. ಸೊ ವಾಟ್ ಈಸ್ ಆ್ಯಕ್ಚುಲಿ ಪ್ರಕೃತಿ ಅಂತಂದಾಗ ಇದೆಲ್ಲ ಇರಬೇಕು. ಸೊ ಇಟ್ಸ್ ಆಲ್ ಹ್ಯಾಪನಿಂಗ್ ಇನ್ ದಿ ಪ್ರಕೃತಿ. ಯಾವುದು ಕೂಡ ಆತ್ಮನ ಗುಣಗಳಲ್ಲ. ಆತ್ಮ ಈಸ್ ಓನ್ಲಿ ಸಾಕ್ಷಿ. ಸೊ ಆತ್ಮ ಈಸ್ ಸಾಕ್ಷಿ ಅಂತಂದರೆ ಹಿ ಈಸ್ ಜಸ್ಟ್ ಲೈಕ್, ನಾವು ಸೂರ್ಯ ಅಂತ ಹೇಳಿದಾಗ ಸೂರ್ಯನನ್ನ ನಾವು ವಿ ಕೆನಾಟ್ ಕ್ವಶನ್ ಹಿಮ್, ನೀನು ಯಾಕಪ್ಪ ಹಗಲು ರಾತ್ರಿಗಳನ್ನು ಮಾಡ್ತಾ ಇದೀಯಾ? ನಾವು ಸೂರ್ಯನನ್ನು ಕೇಳೋಕ್ಕಾಗೋದಿಲ್ಲ ಆ ರೀತಿ. ಬಿಕಾಸ್ ಇಟ್ ಈಸ್ ನಾಟ್ ದಿ ವರ್ಕ್ ಆಫ್ ದಿ ಸೂರ್ಯ. ಹಗಲು ರಾತ್ರಿಗಳನ್ನು ಮಾಡುವಂತಹವನು ಸೂರ್ಯ ಅಲ್ಲ. ನಾವು ಸೂರ್ಯನನ್ನು ದಿನಕರ ಅಂತ ನಾವು ಕರಿತೀವಿ. ಯಾಕೆಂದ್ರೆ ನಮ್ಮ ಅನುಭವ, ಹಗಲು ಮೂಡಿತು ಅನ್ನುವಂತಹದ್ದು ನನ್ನ ಅನುಭವ ಆಗಿದ್ದರಿಂದ ಸೂರ್ಯನ ನಾನು ನೋಡಬಹುದು ಈಗ. ಸೊ ಸೂರ್ಯ ನನ್ನ ಕಣ್ಣಿಗೆ ಕಾಣ್ತಾ ಇದ್ದಾನೆ, ಅವನು ಹಗಲನ್ನು ಮಾಡಿದ್ದಾನೆ, ಸೂರ್ಯ ಹಗಲನ್ನು ಮಾಡಿಲ್ಲ. ಸೂರ್ಯ ಹಗಲನ್ನೂ ಮಾಡೋದಿಲ್ಲ, ರಾತ್ರಿಯನ್ನು ಮಾಡೋದಿಲ್ಲ. ಸೂರ್ಯ ಏನು ಮಾಡ್ತಾನೆ? ಸೂರ್ಯ ಇಸ್ ಡೂಯಿಂಗ್ ನಥಿಂಗ್. ಹಗಲು ರಾತ್ರಿ ಎನ್ನುವಂತಹದ್ದು ಇಟ್ ಈಸ್ ಪ್ರಕೃತಿ. ಸೂರ್ಯನನ್ನು ನಾವು ಆ ರೀತಿ ಕೇಳಕ್ಕಾಗದೇ ಇಲ್ಲ. ಸೊ ಹಗಲು ಮತ್ತು ರಾತ್ರಿ ಈಸ್ ಹ್ಯಾಪನಿಂಗ್ ಬಿಕಾಸ್ ಆಫ್ ದಿ ಪ್ರಕೃತಿ. ಇಟ್ ಈಸ್ ದಿ ಗುಣಾಸ್, ಇಟ್ ಈಸ್ ದಿ ಗುಣಾಸ್ that is making this hagalu and ratri. So Surya is doing nothing. Surya anta ಹೇಳಿದಾಗ he is just the sun. ಅವನು ಕೇವಲ ಸೂರ್ಯನಾಗಿ ಮಾತ್ರ ಇರ್ತಾನೆ, that's all. ನಾವು ನಮ್ಮ ಅನುಕೂಲಕ್ಕೆ ತಕ್ಕಂತೆ ನಾವು ಮಾತನಾಡ್ತೀವಿ. ಯಾಕೆಂದರೆ ಕೆಲವೊಂದುಗಳು ನಮಗೆ ಅರ್ಥ ಆಗಬೇಕು, ಭಾಷೆ ನಮಗೆ ಅರ್ಥ ಆಗಬೇಕು, ನಾವು ಮಾತನಾಡುವಂತಹ ಭಾಷೆ ಮತ್ತೊಬ್ಬನಿಗೂ ಅರ್ಥ ಆಗಬೇಕು, ಅದು ಕನ್ವಿನ್ಸ್ ಆಗಬೇಕು. ಸೊ ಈ ಕಾರಣದಿಂದ ನಾವು ಕೆಲವು ರೀತಿಯ ಪದಗಳನ್ನು ಉಪಯೋಗಿಸಿ ಅಲ್ಲಿ ಅರ್ಥ ಬರೋ ಹಾಗೆ ನಾವು ಮಾತನಾಡ್ತೀವಿ. ಆ ಪ್ರಕಾರ ನಾವೇನು ಹೇಳ್ತೀವಿ ಅಂತಂದರೆ, ಸೂರ್ಯ ಅಂತಂದಾಗ ಅವನು ಬೆಳಕನ್ನು ಕೊಡ್ತಾನೆ, ಶಾಖವನ್ನು ಕೊಡ್ತಾನೆ ಅಂತ ನಾವು ಹೇಳ್ತೀವಿ. ಯಾಕೆ ಹಾಗೆ ಹೇಳ್ತೀವಿ ಅಂತಂದರೆ, ಸೂರ್ಯ ಇದ್ದಾನೆ ಅಂದ ಕಾರಣದಿಂದ ನಮಗೆ ಬೆಳಕಿನ ಅನುಭವ ಆಯಿತು, ಶಾಖದ ಅನುಭವ ಆಯಿತು. So we experience both light and heat through the sun. ಸೂರ್ಯನ ಕಾರಣದಿಂದ ಇಂತಹ ಅನುಭವ ನಮಗಾಗಿದೆ. ಆದರೆ ಮೂಲವಾಗಿ ಸೂರ್ಯ ಈ ರೀತಿ ಬೆಳಕನ್ನು ಕೊಡ್ತಾ ಇದ್ದಾನ, ಶಾಖವನ್ನು ಕೊಡ್ತಾ ಇದ್ದಾನ? ಸೂರ್ಯ ಏನು ಮಾಡ್ತಾ ಇದ್ದಾನೆ? ದ ವೆರಿ ನೇಚರ್ ಆಫ್ ದಿ ಸನ್ ಅಂತಂದರೆ ಅವನೇನು ಬೆಳಕನ್ನು ಮತ್ತು ಶಾಖವನ್ನು ಕೊಡ್ತಾನೆ ಎನ್ನುವಂತಹದ್ದು. ದ ನೇಚರ್ ಏನು ಅಂತಂದರೆ, ಸೂರ್ಯನ ಸ್ವಭಾವ ಏನು ಅಂತಂದರೆ ಬೆಳಕು ಮತ್ತು ಶಾಖ ಇಸ್ ದಿ ವೆರಿ ಸ್ವಭಾವ ಆಫ್ ದಿ ಸನ್. ಅವನ ಬೆಳಕನ್ನು ಕೊಡ್ತಾನೆ ಅಥವಾ ಶಾಖವನ್ನು ಕೊಡ್ತಾನೆ ಅಂತ ಅರ್ಥ ಅಲ್ಲ, ಕೊಡೋವಂತಹದ್ದಲ್ಲ. ಹಿ ಈಸ್ ನಾಟ್ ಎ ಡೂವರ್. ಸೂರ್ಯ ಈಸ್ ಜಸ್ಟ್ ಎ ಸೂರ್ಯ, ದಟ್ಸ್ ಆಲ್. ಬಟ್ ಸೂರ್ಯ ಅಂತ ಹೇಳಿದಾಗ ಅಲ್ಲಿರುವಂತಹ ಸ್ವಭಾವ ಏನು ಅಂತಂದರೆ ಬೆಳಕು ಮತ್ತು ಶಾಖ. ಬೆಳಕು ಮತ್ತು ಶಾಖ ಅನ್ನುವಂತಹದ್ದು ಅದರ ಸ್ವಭಾವ, ಸೂರ್ಯನ ಸ್ವಭಾವ. ಸೊ ನಮ್ಮ ಅನುಭವಕ್ಕೆ ಬರ್ತಾ ಇದೆ ಅಲ್ವಾ, ನಾವು ಬೆಳಕನ್ನು ನೋಡ್ತಾ ಇದ್ದೀವಿ, ಬೆಳಕನ್ನು ಅನುಭವಿಸ್ತಾ ಇದ್ದೀವಿ, ಶಾಖವನ್ನು ನಾವು ಅನುಭವಿಸ್ತಾ ಇದ್ದೀವಿ. ದಿಸ್ ವಿ ಆರ್ ಎಕ್ಸ್ಪೀರಿಯನ್ಸಿಂಗ್.
ಈ ಎಕ್ಸ್ಪೀರಿಯನ್ಸ್ ನಮ್ಗೆ ಆಗ್ತಾ ಇದೆ ಅನ್ನುವಂತಹದ್ದನ್ನು ನಾವೇನು ಮಾಡ್ತೀವಿ, ಮತ್ತೊಬ್ಬರಿಗೆ ಹೇಳಬೇಕಾದ್ರೆ, ಅದನ್ನು ನಾವು ಶೇರ್ ಮಾಡಬೇಕಾದ್ರೆ, ದ ಸನ್ ಈಸ್ ಗಿವಿಂಗ್ ಮೀ ದಿ ಲೈಟ್ ಆ್ಯಂಡ್ ಹೀಟ್. ಸೂರ್ಯ ಬೆಳಕು ಮತ್ತು ಶಾಖವನ್ನು ಕೊಡ್ತಾ ಇದ್ದಾನೆ ಅಂತ ನಾವು ಮಾತನಾಡ್ತೀವಿ. ಬಿಕಾಸ್ ಸೊ ದಟ್ ದಿ ಅದರ್ ಪರ್ಸನ್ ಕ್ಯಾನ್ ಅಂಡರ್ಸ್ಟ್ಯಾಂಡ್ ದಿಸ್. ಇಲ್ಲಿ ಮಾತು ಬೇರೆ, ಆ್ಯಕ್ಚುಯಲ್ ಆಗಿ ಇಲ್ಲಿ ನಡೀತಾ ಇರುವಂತಹದ್ದು ಬೇರೆ. ಸೂರ್ಯ ಇಸ್ ಜಸ್ಟ್ ಎ ಸೂರ್ಯ. ಸೊ ಇಟ್ ಈಸ್ ದಿ ನೇಚರ್ ಆಫ್ ದಿ ಸನ್ ದಟ್ ಹಿ ರಿಲೀಸಸ್ ಲೈಟ್ ಅಂಡ್ ಹೀಟ್. ಸೂರ್ಯ ಇದಾನೆ ಅಂತಂದ್ರೆ ದಿ ಬೈ ಪ್ರಾಡಕ್ಟ್ಸ್ ಆರ್ ಲೈಟ್ ಅಂಡ್ ಹೀಟ್. ಸಿಮಿಲರ್ಲಿ ಪರಮಾತ್ಮ ಅಂತ ಹೇಳಿದಾಗ ಹಿ ಈಸ್ ಓನ್ಲಿ ವಿಟ್ನೆಸ್, ಹಿ ಈಸ್ ಅ ಸಾಕ್ಷಿ, ಹಿ ಈಸ್ ಎ ಅಕರ್ತ. ಪರಮಾತ್ಮ ಈಸ್ ಅಕರ್ತ. ಪರಮಾತ್ಮ ಏನನ್ನೂ ಮಾಡೋವನಲ್ಲ. ಪರಮಾತ್ಮ ಹಿ ಈಸ್ ಜಸ್ಟ್ ದೇರ್ ಇನ್ ಹಿಸ್ ಪ್ಲೇಸ್. ಅಗೇನ್ ಪರಮಾತ್ಮ ಈಸ್ ದೇರ್ ಇನ್ ಹಿಸ್ ಪ್ಲೇಸ್ ಅಂತಂದ್ರೆ ವಿ ಶುಡ್ ಆಲ್ಸೋ ಅಂಡರ್ಸ್ಟ್ಯಾಂಡ್ ಪರಮಾತ್ಮ ಈಸ್ ಎವ್ರಿವೇರ್. ಸಿನ್ಸ್ ಪರಮಾತ್ಮ ಈಸ್ ಎವ್ರಿವೇರ್, ಅವನು ಎಲ್ಲ ಕಡೆ ಏಕಕಾಲದಲ್ಲಿ ಇರುವಂತಹ ಶಕ್ತಿ ಅವನು ಹೊಂದಿರೋದ್ರಿಂದ ಇಟ್ ಈಸ್ ಪಾಸಿಬಲ್ ಅವನು ಎಲ್ಲವನ್ನ ನೋಡ್ತಾನೆ, ಅವನು ಹಿ ಈಸ್ ಸಾಕ್ಷಿ ಅಂತ ನಾವು ಹೇಳೋದಕ್ಕೆ ಸಾಧ್ಯ ಆಗ್ತಾ ಇರುವಂತಹದ್ದು. ಸೊ ಪರಮಾತ್ಮ ಅಂತಂದಾಗ ಇಟ್ ಈಸ್ ದಿ ಸ್ವಭಾವ, ಇಟ್ ಈಸ್ ದಿ ವೆರಿ ನೇಚರ್ ದಟ್ ಹಿ ಕ್ಯಾನ್ ಬಿ, ಹಿ ಈಸ್ ಎವ್ರಿವೇರ್. So the conscious principle is just stationary. The conscious principle within me is also undisturbed. We should also understand this. This is little subtle, but we have to think again and again. The conscious principle within me is also undisturbed, and at the same time the conscious principle of the Paramatma ಅಂತಂದಾಗ he is a sakshi. It is always at rest. So the disturbances are always there in the Prakriti. So the disturbances can be seen in the Prakriti, disturbances cannot be seen in the Atma. So ಹಾಗಾದರೆ ಅನೇಕ ಅನುಭವಗಳಾಗ್ತಾ ಇದೆಯಲ್ಲ. See, it is the disturbances in the mind, not in the Atma. Because Atma ಅಂತ ಹೇಳಿದಾಗ ನಿನ್ನ ನಿಜ ಸ್ವರೂಪ, ನೈಜ ಸ್ವರೂಪ ಈಸ್ ಆತ್ಮ. ಬಟ್ ಮೈಂಡ್ ಅಂತ ಹೇಳಿದಾಗ ಯು ಆರ್ ನಾಟ್ ದಿ ಮೈಂಡ್. ವೇದಾಂತ ಬಹಳ ಸ್ಪಷ್ಟವಾಗಿ ಹೇಳುತ್ತೆ, ಯು ಆರ್ ನಾಟ್ ದಿ ಮೈಂಡ್, ಯು ಆರ್ ನಾಟ್ ದಿ ಬಾಡಿ. ಸೊ ಮನಸ್ಸಿನಲ್ಲಿ ಒಂದು ಡಿಸ್ಟರ್ಬೆನ್ಸ್ ಆಯಿತು ಅಂತಂದರೆ ಅದು ಆತ್ಮನ ಡಿಸ್ಟರ್ಬೆನ್ಸ್ ಅಲ್ಲ. Atma is still. So disturbances can happen at the level of the Prakriti. Mind is again it's Prakriti. So Sattva, Rajas, Tama, creation of the world, they are now ಈ ಗುಣಗಳನ್ನು ಏನು ಹೇಳ್ತೀವಿ ಅಂತಂದರೆ ಬಿಕಾಸ್ ಆಫ್ ದಿ ಗುಣಾಸ್ ದೇ ಆರ್ ದಿ ಸೋರ್ಸ್ ಆಫ್ ದಿಸ್ ಪ್ರಕೃತಿ ಅಂತ ಹೇಳಿದಾಗ ದಿಸ್ ಕ್ರಿಯೇಷನ್ ಆಫ್ ದಿ ವರ್ಲ್ಡ್ ಅಂತ ನಾವೇನು ಹೇಳ್ತೀವಿ, it is in the mind. It is an experience at the level of the mind. ಸೃಷ್ಟಿ ಅಂತ ನಾವೇನು ಹೇಳ್ತಿದ್ದೀವಿ, ಪ್ರಪಂಚ ಅಂತ ನಾವೇನು ಹೇಳ್ತೀವಿ, ಜಗತ್ತು ಅಂತ ಯಾವುದನ್ನು ಕರೀತಾ ಇದ್ದೀವಿ. Certain experiences that can happen at the level of the mind. ವೇಕರ್ ಈಸ್ ದಿ ಸತ್ವಗುಣ. ಪ್ರಕೃತಿಯಲ್ಲಿ 3 ಗುಣಗಳಿದೆ ಅಂತ ನಾವೇನು ಹೇಳ್ತೀವಿ, ಸತ್ವಗುಣ, ರಜೋಗುಣ, ತಮೋಗುಣ ಅಂತ. ವೆನ್ ಇಟ್ ಕಮ್ಸ್ ಟು ದಿ ವೇಕರ್, ಎಚ್ಚರದವನು ಅಂತ ನಾವೇನು ಹೇಳ್ತೀವಿ, ದಟ್ ಈಸ್ ಸತ್ವಗುಣ. ಡ್ರೀಮರ್ ಅಂತ ಹೇಳಿದಾಗ, ಕನಸಿನವನು ಅಂತ ನಾವು ಹೇಳಿದಾಗ ಇಟ್ ಈಸ್ ರಜೋಗುಣ. ಅಂಡ್ ಸ್ಲೀಪರ್, ಡೀಪ್ ಸ್ಲೀಪರ್ ಈಸ್ ತಮೋಗುಣ. ವಿಚಾರನ ಹೆಚ್ಚು ನಾವೇ ಚಿಂತನೆ ಮಾಡಿದ್ರೆ ಗೊತ್ತಾಗತ್ತೆ. ಯು ಹ್ಯಾವ್ ಟು ಥಿಂಕ್ ಲಿಟ್ಲ್ ಮೋರ್. ಸಿ, ಈಸ್ ದಿ ವೇಕಿಂಗ್ ಆರ್ ಸ್ಲೀಪಿಂಗ್ ಆರ್ ಡ್ರೀಮಿಂಗ್, ಈಸ್ ಇಟ್ ಹ್ಯಾಪನಿಂಗ್ ಇನ್ ದಿ ಸ್ಪಿರಿಟ್
or is it happening in the mind? We are so much identified ourselves with the matter. We are so much identified with the mind so that we lose the reality. ಅನೇಕಗಳು ನಮಗೆ ಯಾಕೆ ಅರ್ಥ ಆಗ್ತಾ ಇಲ್ಲ ಅಂತಂದರೆ, ನಮ್ಮನ್ನು ನಾವು ಯಾವುದು ನಾವು ಅಲ್ಲವೋ ಅವುಗಳೊಂದಿಗೆ ನಾವು ನಮ್ಮನ್ನು ಗುರುತಿಸ್ಕೊಂಡಿದ್ದೀವಿ. ನಮ್ಮನ್ನು ನಾವು ಪ್ರಕೃತಿಯೊಂದಿಗೆ ಗುರುತಿಸ್ಕೊಂಡಿದ್ದೀವಿ. ನಮ್ಮನ್ನು ನಾವು ದೇಹ ಮತ್ತು ಮನಸ್ಸಿನೊಂದಿಗೆ ಗುರುತಿಸ್ಕೊಂಡಿದ್ದೀವಿ. ನಮ್ಮನ್ನು ನಾವು ಎಂದೂ ಕೂಡ ಆತ್ಮನೊಂದಿಗೆ ನಾವು ಗುರುತಿಸ್ಕೊಂಡಿಲ್ಲ. ನಾನು ಅಂತ ಹೇಳಿದ್ರೆ ಅದು ಆತ್ಮ ಅಂತ ನಾವು ಅನ್ಕೊಂಡೇ ಇಲ್ಲ. ಇಟ್ ಈಸ್ ವೆರಿ ಕನ್ವೀನಿಯೆಂಟ್ಲಿ ಸ್ಲಿಪ್ಡ್ ಔಟ್. ಹೀಗೆ ವಿ ಆರ್ ಮಚ್ identified with the matter and the mind so that we lose the reality. ಸತ್ಯ ಏನು ಅನ್ನುವಂತಹದ್ದೇ ನಮ್ಮ ಅನುಭವಕ್ಕೆ ಬರ್ತಾ ಇಲ್ಲ. and we think we are the waker, I am the sleeper and I am the dreamer. ಇದು ನನ್ನ ಎಕ್ಸ್ಪೀರಿಯನ್ಸ್. ಯಾಕೆ ವೇಕರ್ ಅಂತ ಹೇಳಿದಾಗ ಇಟ್ ಈಸ್ ಮೈ ಎಕ್ಸ್ಪೀರಿಯನ್ಸ್, ಡ್ರೀಮರ್ ಅಂತ ಹೇಳಿದಾಗ ಅಗೇನ್ ಇಟ್ ಈಸ್ ಮೈ ಎಕ್ಸ್ಪೀರಿಯನ್ಸ್, ಆ್ಯಂಡ್ ಡೀಪ್ ಸ್ಲೀಪರ್ ಅಂತ ಹೇಳಿದಾಗ ಐ ಆಮ್ ಎಕ್ಸ್ಪೀರಿಯನ್ಸಿಂಗ್ ದಿಸ್ ಆಲ್ಸೋ ಅಂತ ನಾನು ಯಾಕೆ ಹೇಳ್ತೀನಿ ಅಂತಂದರೆ, ಆಲ್ ದೀಸ್ ಥಿಂಗ್ಸ್ ಇಟ್ ಬಿಲಾಂಗ್ಸ್ ಟು ದಿ ಪ್ರಕೃತಿ. ಆ್ಯಂಡ್ ನಾನು ಪ್ರಕೃತಿಯೊಂದಿಗೆ ನನ್ನನ್ನು ಗುರುತಿಸ್ಕೊಂಡಿದ್ದೀನಿ. ಸೊ ಇದು ಎಚ್ಚರದವನು, ಕನಸಿನವನು, ನಿದ್ರೆಯವನು, ಇಟ್ ಬಿಲಾಂಗ್ಸ್ ಟು ದಿ ಪ್ರಕೃತಿ. ಇದು ಆತ್ಮನಿಗೆ ಸೇರಿದಂತಹ ಜ್ಞಾನ ಅಲ್ಲ, ಆತ್ಮನ ಜ್ಞಾನ ಅಲ್ಲ ಇದು. ಮತ್ತೆ ಮತ್ತೆ ವೇದಾಂತ ಬಹಳ ಸ್ಪಷ್ಟವಾಗಿ ಹೇಳುತ್ತೆ, ಆತ್ಮ ಅಂತ ಹೇಳಿದಾಗ ಹಿ ಈಸ್ ಅಕರ್ತ, ಹಿ ಈಸ್ ಅ ಸಾಕ್ಷಿ. ಅವನು ಏನನ್ನೂ ಮಾಡುವವನಲ್ಲ. ಈಸ್ ಎ ಪ್ಯೂರ್ ಕಾನ್ಷಿಯಸ್ನೆಸ್. ಬಟ್ ವಿ ಆರ್ ಡಿಫರೆಂಟ್ ಫ್ರಮ್ ದೀಸ್ ತ್ರೀ ಅಂಡ್ ವಿ ಆರ್ ನಾಟ್ ದಟ್. ಸ್ಲೀಪರ್ ಅಂತ ಹೇಳಿದಾಗ, ವೇಕರ್ ಅಂತ ಹೇಳಿದಾಗ, ಡ್ರೀಮರ್ ಅಂತ ಹೇಳಿದಾಗ ವಿ ಆರ್ ಡಿಫರೆಂಟ್ ಫ್ರಮ್ ದೀಸ್ ತ್ರೀ and we are not that. But we are watching these three as witness. ಅದನ್ನು ನಾವು ಕನ್ಫ್ಯೂಸ್ ಮಾಡ್ಕೊಂಡ್ಬಿಟ್ಟಿದ್ದೀವಿ. ಆ್ಯಕ್ಚುಲಿ ವಿ ಆರ್ ವಿಟ್ನೆಸ್ಸಿಂಗ್ ದಟ್. ಬಟ್ ವಿ ಥಿಂಕ್ ದಟ್ ವಿ ಆರ್ ಎಕ್ಸ್ಪೀರಿಯನ್ಸಿಂಗ್ ದಟ್. ಫಾರ್ ಎಕ್ಸಾಂಪಲ್, ಈಗ ನೆನ್ನೆಯ ದಿನ ಅಂತ ಹೇಳ್ತೀವಿ, ಎಸ್ಟರ್ಡೇ, ನೆನ್ನೆ ದಿನ, ಹಿಂದಿನ ದಿನ. ಸೊ ನೆನ್ನೆಯ ದಿನದಲ್ಲಿ ಆ ಎಚ್ಚರ ಅನ್ನುವಂತಹದ್ದು, ಕನಸು ಅನ್ನುವಂತಹದ್ದು, ನಿದ್ದೆ ಅನ್ನುವಂತಹದ್ದು, ಇದರ ಅನುಭವ ಆಗಿದೆ ಅಂತ ನಾನು ಹೇಳ್ತೀನಿ. ಸೊ ನೆನ್ನೆ ದಿನ ನನಗೆ ಎಚ್ಚರದ ಅನುಭವ ಆಗಿದೆ, ನಿದ್ರೆಯ ಅನುಭವ ಆಗಿದೆ, ಅದೇ ರೀತಿ ಕನಸಿನ ಅನುಭವ ಕೂಡ ಆಗಿದೆ. ಸೊ ನೆನ್ನೆಯ ದಿನ ಎಸ್ಟರ್ಡೇ ನಡೆದಂತಹ ಈ ಘಟನೆಗಳ ಬಗ್ಗೆ ಅರಿವು ನನಗಿದೆ. ದಟ್ ಮೀನ್ಸ್ ಐ ನೋ ದಿಸ್. ನೆನ್ನೆ ದಿವಸ ಇಂತಹ ಎಕ್ಸ್ಪೀರಿಯನ್ಸ್ಗಳು ನನಗಾಗಿದೆ ಅನ್ನುವ ಅರಿವು ನನಗೆ ಉಂಟಾಗಿದೆ. ನೆನ್ನೆ ನಾನು ಎಚ್ಚರವಾಗಿದ್ದೆ ಅನ್ನೋಂತಹದ್ದು ನನಗೆ ಗೊತ್ತು. ನೆನ್ನೆ ನಾನು ನಿದ್ದೆ ಮಾಡಿದ್ದೆ, ಅದು ಕೂಡ ನನಗೆ ಗೊತ್ತಾಗಿದೆ. ನೆನ್ನೆಯ ದಿವಸ ನಾನು ಒಂದು ಕನಸನ್ನು ಕಂಡೆ, ಅದು ಕೂಡ ನನ್ನ ಅರಿವಿಗೆ ಬಂದಿದೆ. ಸೊ ನೆನ್ನೆ ನಡೆದಂತಹ ಈ ಎಲ್ಲ ಘಟನೆಗಳು ಅಥವಾ ದೀಸ್ ತ್ರೀ ಸ್ಟೇಟಸ್, ವೇಕಿಂಗ್ ಸ್ಟೇಟ್, ಡ್ರೀಮ್ ಸ್ಟೇಟ್, ಡೀಪ್ ಸ್ಲೀಪ್ ಸ್ಟೇಟ್, ಈ ಮೂರೂ ಅವಸ್ಥೆಗಳ ಅರಿವು ನನಗೆ ಉಂಟಾಗಿದೆ. ಇದೆಲ್ಲ ನೆನ್ನೆ ನಡೆದು ಹೋಗಿದೆ. ಸೊ ನೆನ್ನೆ ನಡೆದಂತಹ ಇವುಗಳ ಬಗ್ಗೆ ನನಗೆ ಅರಿವಿದೆ ಅಂತಂದರೆ ಇಟ್ ಮೀನ್ಸ್ ಐ ಎಕ್ಸ್ಪೀರಿಯನ್ಸ್ಡ್ ದಿಸ್. ಯಾವ ರೀತಿ ಎಕ್ಸ್ಪೀರಿಯನ್ಸ್ ಆಗಿದೆ?
ಇಟ್ ಹ್ಯಾಪನ್ಡ್ ಯೆಸ್ಟರ್ಡೇ. ಇದೆಲ್ಲ ನಿನ್ನೆಯ ದಿನ ನಡೆದು ಹೋದಂತಹ ಘಟನೆಗಳು. ಅಂಡ್ ಐ ನೋ ಇಟ್ ವೆರಿ ವೆಲ್, ಇಟ್ ಹ್ಯಾಪನ್ಡ್ ಯೆಸ್ಟರ್ಡೇ. Think knower is totally different from the known. I experienced ಅಂತಂದ್ರೆ you are the knower. I am the experiencer. That means I am the knower. ನಡೆದು ಹೋದಂತಹ ಘಟನೆಗಳು ಎಕ್ಸ್ಪೀರಿಯನ್ಸ್ಡ್. known. Knower is different from the known. So these three avasthegalu are known to me because it happened yesterday. I experienced it. So they are known to me and I am the knower. I am the knower and they are known to me. I am the knower, they are known to me. So they are is separate, I am is separate. I am is different from the known. ಸೊ ಈ ಎಚ್ಚರ ಅನ್ನುವಂತಹದ್ದು, ನಿದ್ರೆ ಅನ್ನುವಂತಹದ್ದು, ಕನಸು ಅನ್ನುವಂತಹದ್ದು ಇವೆಲ್ಲ ನಿನ್ನೆಯ ದಿನದ ಘಟನೆಗಳು, ಯೆಸ್ಟರ್ಡೇಸ್ ಇನ್ಸಿಡೆಂಟ್ಸ್. ನೌ ಲೆಟ್ ಅಸ್ ಕಮ್ ಟು ದ ಪ್ರೆಸೆನ್ಸ್. ಈ ಕ್ಷಣಕ್ಕೆ ನಾವು ಬರೋಣ. ಈ ಕ್ಷಣಕ್ಕೆ ಬಂದರೆ ಈ ಕ್ಷಣದಲ್ಲಿ ವಾಟ್ ಈಸ್ ಹ್ಯಾಪನಿಂಗ್? ಐ ಆಮ್ ಲಿಸನಿಂಗ್ ಸಮಥಿಂಗ್. ಐ ಆಮ್ ಐಡೆಂಟಿಫೈಡ್ ವಿತ್ ದಿ ಮೈಂಡ್ ಬಿಕಾಸ್ I am listening. Listening is happening at the level of the mind. So, if I am identified with the mind, I will say, I am seeing, I am listening, I understood, I did not understand. ಇದೆಲ್ಲ ನನಗೆ ಹೇಗೆ ಗೊತ್ತಾಗ್ತಾ ಇದೆ? ಬಿಕಾಸ್ ರೈಟ್ ನೌ, ಈ ಕ್ಷಣದಲ್ಲಿ ನಾನು ನನ್ನನ್ನು ಮನಸ್ಸಿನೊಂದಿಗೆ ಗುರುತಿಸಿಕೊಂಡಿರೋದ್ರಿಂದ ಮನಸ್ಸಿನ ಮೂಲಕ ಆಗ್ತಾ ಇರುವಂತಹ ಅನುಭವಗಳು, ಈ ಕ್ಷಣದಲ್ಲಿ ಮನಸ್ಸಿನೊಂದಿಗೆ ನಾನು ನನ್ನನ್ನು ಗುರುತಿಸಿಕೊಂಡಿರೋದ್ರಿಂದ ಏನೆಲ್ಲ ಅನುಭವಗಳಾಗ್ತಾ ಇದೆ ಅವೆಲ್ಲವೂ ನನ್ನ ಮನಸ್ಸಿನ ಮೂಲಕ ನನಗೆ ತಿಳಿತಾ ಇದೆ. ಸೊ ಈ ಕ್ಷಣದಲ್ಲಿ ಏನು ಅನುಭವ ಆಗ್ತಾ ಇದೆ? ಐ ಆಮ್ ಲಿಸ್ನಿಂಗ್, ಐ ಆಮ್ ಸೀಯಿಂಗ್, ಐ ಆಮ್ ಸಿಟ್ಟಿಂಗ್. ಮತ್ತು ನಾನು ಕೇಳ್ತಾ ಇರೋಂತಹದ್ರಲ್ಲಿ ಕೆಲವುಗಳು ನನಗೆ ಅರ್ಥ ಆಗ್ತಾ ಇದೆ, ಮತ್ತೆ ಕೆಲವುಗಳು ಅರ್ಥ ಆಗ್ತಾ ಇಲ್ಲ. ಸೊ ಇದೆಲ್ಲ ನನ್ನ ಅರಿವಿಗೆ ಹೇಗೆ ಬರ್ತಾ ಇದೆ ಅಂತಂದ್ರೆ, ಬಿಕಾಸ್ ಐ ಆಮ್ ಐಡೆಂಟಿಫೈಡ್ ವಿತ್ ದ ಮೈಂಡ್. ಸಿ, ಇಫ್ ಐ ಆಮ್ ನಾಟ್ ಐಡೆಂಟಿಫೈಡ್ ವಿತ್ ದಿ ಮೈಂಡ್, ಒಂದು ವೇಳೆ ನಾನು ಮನಸ್ಸಿನೊಂದಿಗೆ ನನ್ನನ್ನು ನಾನು ಗುರುತಿಸಿಕೊಂಡಿಲ್ಲ ಅನ್ನುವಂತಹದ್ದಾದರೆ, ಐ ಆಮ್ ಸ್ಟಿಲ್ ವಿತಿನ್ ಅನ್ಡಿಸ್ಟರ್ಬ್ಡ್ ಬೈ ಔಟ್ಸೈಡ್ ಹ್ಯಾಪನಿಂಗ್ ಅಂತಂದರೆ, ಒಂದು ವೇಳೆ ನಾನು ನನ್ನನ್ನು ಮನಸ್ಸಿನೊಂದಿಗೆ ಗುರುತಿಸಿಕೊಂಡಿಲ್ಲ, ನಾನು ಆತ್ಮ ಸ್ವರೂಪದಲ್ಲಿದ್ದೀನಿ ಅಂತಂದಾಗ ಇದು ಯಾವುದು ಕೂಡ ನಥಿಂಗ್ ಆಫ್ ದಿಸ್ ಡಿಸ್ಟರ್ಬೆನ್ಸಸ್ ಕ್ಯಾನ್ ಟಚ್ ದಿ ಆತ್ಮ. ಸೊ ನಾನು ಆತ್ಮನೊಂದಿಗೆ ನಾನು ನನ್ನನ್ನು ಗುರುತಿಸ್ಕೊಂಡಿದ್ದೀನಿ ಅಂತಂದಾಗ ಹೊರ ಜಗತ್ತಿನಲ್ಲಿ ನಡೀತಾ ಇರೋವಂಥದ್ದು ಯಾವುದೂ ಕೂಡ ನನ್ನ ಗಮನಕ್ಕೆ ಬರ್ತಾ ಇಲ್ಲ. Because I am still undisturbed. So ಸೃಷ್ಟಿ, ಸ್ಥಿತಿ ಮತ್ತು ಲಯ is happening at the level of the matter. ಪ್ರಕೃತಿಯಲ್ಲಿ ನಡೀತಾ ಇರುವಂತಹದ್ದು. Creation, maintenance and destruction is happening at Prakriti. Means it is happening at the guna level. So it is not happening at the conscious level. See, right now we have to understand about ourselves. ನಾನು ಆತ್ಮನ ಅಥವಾ ನಾನು ಪ್ರಕೃತಿಯ, ನಾನೊಂದು ಜಡವ, ನಾನು ಏನು?
ಸೊ ಐ ಹ್ಯಾವ್ ಟು ರೆಕಗ್ನೈಸ್ ಹೂ ಆಮ್ ಐ. ನಾನು ಯಾರು ಅನ್ನುವಂತಹದ್ದು ನನಗೆ ಮೊದಲು ಗೊತ್ತಾಗಬೇಕು. ಆಕ್ಚುಲಿ ನಾನು ಆತ್ಮಸ್ವರೂಪಿ. ನಾನು ಅನ್ನುವಂತಹದ್ದು ಆತ್ಮನನ್ನು ಕುರಿತು ಹೇಳುವಂತಹ ಪದ ಅದು. ಸೊ ನಾನು ಮೀನ್ಸ್ ಇಟ್ ಈಸ್ ಆತ್ಮ. ಸೊ ನಾನು ಮೀನ್ಸ್ ಇಟ್ ಈಸ್ ಆತ್ಮಸ್ವರೂಪಿ. ಸೊ ಐ ಆಮ್ ದಿ ವಿಟ್ನೆಸ್. ಐ ಆಮ್ ಡಿಫ್ರೆಂಟ್ ಫ್ರಮ್ ಆಲ್ ದೀಸ್. ಸೊ ಯಾರು ತನ್ನನ್ನು ಮನಸ್ಸಿನೊಂದಿಗೆ ಗುರುತಿಸಿಕೊಂಡಿರ್ತಾರೆ ಅಂಥವರು ಹೇಳ್ತಾರೆ, ನಾನು ಎಚ್ಚರದವನು, ನಾನು ಕನಸಿನವನು, ನಾನು ನಿದ್ರೆಯವನು. ಸೊ ದ ಪರ್ಸನ್ who is identified himself with the mind, then he can say, I'm a waker, I'm a dreamer, I'm a sleeper. ಸೊ ಯಾಕೆ ಅವನು ಹಾಗೆ ಹೇಳ್ತಾನೆ ಅಂತಂದರೆ, ಈ ಸಮಯದಲ್ಲಿ ಅವನಲ್ಲಿ ಸತ್ವಗುಣ ಪ್ರಧಾನವಾಗಿದ್ದಾಗ ಅವನು ಹೇಳ್ತಾನೆ, ನಾನು ಎಚ್ಚರದವನು. ಸೊ ಸತ್ವಗುಣ ಪ್ರಧಾನವಾಗಿದ್ದಾಗ ಅವನು ಹೇಳ್ತಾನೆ, ಐ ಆಮ್ ಎ ವೇಕರ್, ನಾನು ಎಚ್ಚರದವನು. ಒಂದು ವೇಳೆ ನನಗೇನು ಅರ್ಥ ಆಗ್ತಾ ಇಲ್ಲ, ಐ ಆಮ್ ನಾಟ್ ಏಬಲ್ ಟು ಅಂಡರ್ಸ್ಟ್ಯಾಂಡ್, ಬಟ್ ಐ ನೋ ಸಮಥಿಂಗ್ ಈಸ್ ಗೋಯಿಂಗ್ ಆನ್. ಸೊ ಆ ಸಂದರ್ಭದಲ್ಲಿ ಅವನಲ್ಲಿ ರಜೋಗುಣ ಅನ್ನುವಂತಹದ್ದು ಪ್ರಧಾನವಾಗಿರುತ್ತೆ. ಬೇಸಿಕಲಿ ದಿ ಕಾನ್ಷಿಯಸ್ನೆಸ್ ಐಡೆಂಟಿಫೈಡ್ ವಿತ್ ದಿ ಮೈಂಡ್ ಈಸ್ ದಿ ಇಂಡಿವಿಜುವಲ್. ಸೊ ಅದರಿಂದ ಆತ್ಮ ಅಂತ ಹೇಳಿದಾಗ ಹಿ ಈಸ್ ಅಕರ್ತ, ಆತ್ಮ ಈಸ್ ಅಕರ್ತ, ಆತ್ಮ ಈಸ್ ನಾನ್ ಡೂಯರ್. ಅಂಡ್ ದಿಸ್ ಈಸ್ ಅವರ್ ಟ್ರೂ ನೇಚರ್, ಎಸೆನ್ಷಿಯಲ್ ನೇಚರ್. ಸೊ ಸ್ಪಿರಿಟ್ ಐಡೆಂಟಿಫೈಡ್ ವಿತ್ ದಿ ಮೈಂಡ್ ಈಸ್ ಡೂಯರ್. The spirit identified with the mind is a doer. Spirit by itself does not do anything. It will not create, it will not maintain, and it will not destroy. So Atma is, he is Shashvata, he is ever, and he is, we call him Bhagavanta. ಸೊ ಅದನ್ನು ಇಲ್ಲಿ ಪರಮಾತ್ಮ ಉದ್ಧವನಿಗೆ ಹೇಳ್ತಾ ಇದ್ದಾನೆ, ಹೇ ಉದ್ಧವ, ನೋ ದಿಸ್ ಟ್ರೂತ್, ನೋ ದಿಸ್ ಟ್ರೂತ್, ಟೆಸ್ಟ್ ಯುವರ್ ಸೆಲ್ಫ್, ನೋ ಹೂ ಯು ಆರ್. ನೀನು ಮನಸ್ಸಿನೊಂದಿಗೆ ಗುರುತಿಸಿಕೊಂಡು ಗುಣಗಳನ್ನು ಅನುಭವಿಸ್ತಾ ಇದೆಯಾ, ಅಥವಾ ಇವೆಲ್ಲವನ್ನ ದಾಟಿ ಆತ್ಮನೊಂದಿಗೆ ನೀನು ನಿನ್ನನ್ನು ಗುರುತಿಸಿಕೊಂಡಾಗ ನೀನು ಕೇವಲ ಇವುಗಳಿಗೆ ಸಾಕ್ಷಿಯಾಗಿದೆಯಾ? ಸೊ ನೋ ದಿಸ್ ಟ್ರೂತ್, ರೆಕಗ್ನೈಸ್ ಯು ಆರ್ ದಟ್ ಸ್ಪಿರಿಟ್, ಯು ಆರ್ ದಟ್ ಆತ್ಮ. ಅಂಡ್ ಪರಮಾತ್ಮ ಹಿ ಕಂಟಿನ್ಯೂಸ್, ಸತ್ವಂ ಜ್ಞಾನಂ ರಜಃ ಕರ್ಮ ತಮೋ ಅಜ್ಞಾನಮಿಹ ಮುಚ್ಯತೆ ಗುಣಂ ವ್ಯತಿಕರ ಕಾಲ ಸ್ವಭಾವ ಸೂತ್ರಮೇವ ಚ. ಸೊ ಪರಮಾತ್ಮ ಹೇಸೇಸ್, ನೋಡಪ್ಪ, ಗುಣಗಳು ಅಂತ ಹೇಳಿದಾಗ ಇಲ್ಲಿ 3 ಗುಣಗಳಿರುತ್ತಲ್ಲ, ಸತ್ವಗುಣ, ರಜೋಗುಣ, ತಮೋಗುಣ ಅಂತ. ಆ ಗುಣಗಳು ಅಂತಂದಾಗ ಅವುಗಳ ಸ್ವಭಾವ ಹೇಗಿರುತ್ತೆ ಅದನ್ನು ಕೂಡ ನೀನು ತಿಳ್ಕೋಬೇಕು. ಈ ಗುಣಗಳು ಪ್ರಕೃತಿಗೆ ಸೇರಿರುವಂತಹದ್ದು, ಇದು ಆತ್ಮನ ಜ್ಞಾನ ಅಲ್ಲ ಅನ್ನುವಂತಹದ್ದಾದರೂ ಕೂಡ for your understanding you should know certain truths, you have to know certain things. Sattva is of the nature of ಜ್ಞಾನಂ. ಜ್ಞಾನ ಅಂತ ಹೇಳಿದಾಗ ಜ್ಞಾನಕ್ಕೆ ಸತ್ವಗುಣ ಈಸ್ ದಿ ಪ್ರಧಾನ. ಸೊ ಸತ್ವ ಈಸ್ ಆಫ್ ದಿ ನೇಚರ್ ಆಫ್ ಜ್ಞಾನಂ, ರಜೋಗುಣ ಈಸ್ ಆಫ್ ದಿ ಆಕ್ಟಿವಿಟಿ, ಆರ್ ಇಟ್ ಕ್ಯಾನ್ ಬಿ ಕಾಲ್ಡ್ ಕರ್ಮ. ಸೊ ದಿಸ್ ಈಸ್ ದಿ ನೇಚರ್ ಆಫ್ ದಿ ರಜೋಗುಣ. ರಜೋಗುಣ ಅಂತಂದಾಗ ಕರ್ಮದಲ್ಲಿ ಹೆಚ್ಚು ಆಸಕ್ತಿ, ಬಿಕಾಸ್ ಕರ್ಮದಿಂದ ಅನೇಕಗಳು ಸಿಗತ್ತೆ ಎನ್ನುವಂತಹ ಒಂದು ಬಯಕೆ. ಸೊ ರಜೋಗುಣ ಅಂತಂದಾಗ ಅಲ್ಲಿ ಬಯಕೆಗಳಿರುತ್ತೆ, ಬಯಕೆಗಳನ್ನು ಪೂರೈಸ್ಕೋಬೇಕು ಅಂತ ಹೇಳಿ ಕರ್ಮದಲ್ಲಿ ಅವನು ತನ್ನನ್ನು ತಾನು ತೊಡಗಿಸ್ಕೋತಾನೆ. ಸೊ ಇಟ್ಸ್ ಫುಲ್ ಆಫ್ ಆಕ್ಟಿವಿಟಿ. ಸೊ ದಿಸ್ ಈಸ್ ದ ನೇಚರ್ ಆಫ್ ರಜೋಗುಣ.
and tamo is of the nature of agnana, ignorance. So tamas means it is like jada. For example, there is one kallu bande, there is a stone, and it is ignorant about itself. There is a rock, ಬಟ್ ಆ ಕಲ್ಲು ಬಂಡೆಗೆ ನಾನು ಇದೀನಿ ಅನ್ನುವಂತಹ ಒಂದು ಅವೇರ್ನೆಸ್ ಕೂಡ ಅದಕ್ಕಿಲ್ಲ. ಇಟ್ ಮೀನ್ಸ್ ದಿಸ್ ರಾಕ್ ಡಸ್ ನಾಟ್ ನೋ ದಟ್ ಇಟ್ ಎಕ್ಸಿಸ್ಟ್ಸ್. ಇಟ್ ಈಸ್ ಇಗ್ನೋರೆಂಟ್ ಅಬೌಟ್ ಇಟ್ ಸೆಲ್ಫ್. ನಾನು ಇದೀನಿ ಅನ್ನುವಂತಹದ್ದೇ ಆ ಕಲ್ಲು ಬಂಡೆಗೆ ಗೊತ್ತಾಗ್ತಾ ಇಲ್ಲ. ಇನ್ಫ್ಯಾಕ್ಟ್ ದೇಹ ಅಂತ ಹೇಳಿದಾಗ ಇಟ್ ಈಸ್ ಈಕ್ವಲಿ ಲೈಕ್ ದಟ್. ದೇಹ ಈಸ್ ಆಲ್ಸೋ ಜಡ. Deha is ignorant about its existence. Body cannot think on its own. Matter with form, matter with shape is the product of tamas. ಅಜ್ಞಾನದ ಕಾರಣದಿಂದ ಈ ಒಂದು ಜನ್ಮ ಮತ್ತು ದೇಹ ಅನ್ನುವಂತಹದ್ದು ಸಿಗತ್ತೆ. ಸೊ ನಾವು ತಮಸ್ಸಿನ ಹಿಡಿತದಿಂದ ಹೊರಗಡೆ ಬರಬೇಕು. ಅದೇ ರೀತಿ ವಿ ಮಸ್ಟ್ ಆಲ್ಸೋ ಕಮ್ ಔಟ್ ಫ್ರಮ್ ದಿ ಗ್ರಾವಿಟಿ ಆಫ್ ದಿ ರಜಸ್. ತಮೋ ಗುಣದಿಂದ ಹೊರಗಡೆ ಬರಬೇಕು, ರಜೋಗುಣದಿಂದ ಕೂಡ ಹೊರಗಡೆ ಬರಬೇಕು. ರಜೋಗುಣ ಅಂತಂದರೆ ಇಟ್ ಮೀನ್ಸ್ ಆಕ್ಟಿವಿಟಿ ಅಂತಂದರೆ ಸದಾಕಾಲ ಕರ್ಮದಲ್ಲಿ ತೊಡಗುವಂತಹದ್ದು. ಸೊ ಕರ್ಮಬಂಧನ, ಆಕ್ಟಿವಿಟಿ ಈಸ್ ಹ್ಯಾಪನಿಂಗ್, ಬಟ್ ಓನ್ಲಿ ವೆನ್ ವಿ ಐಡೆಂಟಿಫೈ ವಿತ್ ತಮಸ್ ವಿ ಬಿಕಮ್ ಇಗ್ನೋರೆಂಟ್. ನಾವು ರಜೋಗುಣದೊಂದಿಗೆ ನಾವು ನಮ್ಮನ್ನು ಗುರುತಿಸ್ಕೊಂಡಿದ್ದೀವಿ ಅಂತಂದಾಗ ಅಲ್ಲಿ ಅನೇಕ ಆಕ್ಟಿವಿಟೀಸ್ಗಳು ನಿರಂತರವಾಗಿ ನಡೀತಾ ಇರುತ್ತೆ. ಸಿಮಿಲರ್ಲಿ ವೆನ್ ಒನ್ ಐಡೆಂಟಿಫೈಸ್ ವಿತ್ ರಜೋಗುಣ, ದೆನ್ ಹಿ ಫೀಲ್ಸ್ ದಟ್ ಏನೋ ಒಂದು ಮಾಡಬೇಕು, ಏನೋ ಒಂದು ಮಾಡಿ ಅದರಿಂದ ಏನೋ ಒಂದು ಪಡ್ಕೋಬೇಕು. ಅದು ಒಂದು ಸಕ್ಸಸ್ ಆಗಿರಬಹುದು, ಒಂದು ಇನ್ವೆನ್ಷನ್ ಆಗಿರಬಹುದು, ಒಂದು ಅಚೀವ್ಮೆಂಟ್ ಆಗಿರ್ಬೋದು, ಒಂದು ಸಕ್ಸಸ್ ಅನ್ನುವಂತಹದ್ದಾಗಿರಬೇಕು. ಇವೆಲ್ಲ ನನಗೆ ಬೇಕು ಅನ್ನುವಂತಹ ಒಂದು ಆಸೆ, ಬಯಕೆ ಎನ್ನುವಂತಹದ್ದು ಅಂತಹ ವ್ಯಕ್ತಿಯ ಮನದಲ್ಲಿ ಇರುತ್ತೆ. ಸೊ ರಜೋಗುಣ ಪ್ರಧಾನಿಯಾದವನು ಅಂತಂದರೆ ಯಾರು ತನ್ನನ್ನು ಈ ರಜೋಗುಣದಲ್ಲಿ ಗುರುತಿಸ್ಕೋತಾರೆ ಅಂತಂದರೆ, ರಜೋಗುಣ ಪ್ರಧಾನಿಯಾದಂತಹ ವ್ಯಕ್ತಿಯ ಮನಸ್ಸಿನಲ್ಲಿ ಇಂತಹ ಆಸೆ ಬಯಕೆಗಳು ಉಂಟಾಗಿ ಅವುಗಳನ್ನು ಮಾಡ್ಕೋಬೇಕು, ನಾನು ಪೂರೈಸ್ಕೋಬೇಕು ಅಂತ ಹೇಳಿ ನಿರಂತರವಾಗಿ ಸದಾಕಾಲ ತಾನು ತನ್ನನ್ನು ಕರ್ಮಗಳಲ್ಲಿ ತೊಡಗಿಸ್ಕೊಂಡಿರ್ತಾನೆ. ಯಾಕೆ ಅಂತಂದರೆ ಅವನಿಗೆ ಹಿ ವಾಂಟ್ಸ್, ನನಗೆ ಬೇಕಾಗಿರುವಂತಹದ್ದನ್ನು ಪಡ್ಕೋಬೇಕು ಅಂತಂದಾಗ ಅಲ್ಲಿ ಕರ್ಮವನ್ನು ಮಾಡಬೇಕು. ಪಡ್ಕೊಳ್ಳೋದು ಮಾತ್ರ ಮುಖ್ಯ ಅಲ್ಲ, ಪಡ್ಕೊಂಡ ನಂತರದಲ್ಲಿ ಅದು ಸಕ್ಸಸ್ ಅನ್ನುವಂತಹದ್ದು ಇಡೀ ಸಮಾಜಕ್ಕೆ ಗೊತ್ತಾಗಬೇಕು. ಇಟ್ ಈಸ್ ಅನ್ ಅಚೀವ್ಮೆಂಟ್, ನನ್ನಂತೆ ಬೇರೆ ಯಾರು ಮಾಡಿರಬಾರದು, ಇದನ್ನು ನಾನು ಮಾಡಿದ್ದೀನಿ. ಸೊ ದೀಸ್ ಆರ್ ಆಲ್ ದಿ ಸರ್ಟನ್ ಡಿಸೈರ್ಸ್. ಸೊ ಆಲ್ ದಿಸ್ ಈಸ್ ಓನ್ಲಿ ಆಫ್ಟರ್ ಐಡೆಂಟಿಫೈಯಿಂಗ್ ವಿತ್ ದಿ ರಜೋಗುಣ. ಅದೇ ರೀತಿ ವೆನ್ ವಿ ಐಡೆಂಟಿಫೈ ವಿತ್ ದಿ ಸತ್ವ, ದೆನ್ ವಿ ಯೂಸ್ ದಿ ಆಕ್ಟಿವಿಟಿ ಟು ನೋ ದಿ ಟ್ರೂತ್. ಈವನ್ ಸತ್ವಗುಣ ಅಂತಂದಾಗ ಅವನು ಕರ್ಮ ಮಾಡೋದಿಲ್ಲ ಅಂತ ಅಲ್ಲ. ಈವನ್ ಹಿ ಆಲ್ಸೋ ಡಸ್ ದಿ ಕರ್ಮ, ಬಟ್ ವಾಟ್ ಟೈಪ್ ಆಫ್ ಕರ್ಮ? ಹಿಸ್ ಕರ್ಮಾಸ್ ವಿಲ್ ಬಿ ಟು ನೋ ದಿ ಟ್ರೂತ್. ಜ್ಞಾನವನ್ನು ಗಳಿಸಬೇಕು ಅಂತ ಹೇಳಿ ಕರ್ಮವನ್ನು ಮಾಡ್ತಾನೆ ಅಷ್ಟೇ ಹೊತ್ತು ಲೌಕಿಕದ ಇಂತಹ ಒಂದು ವಸ್ತು ವಿಷಯಗಳು ನನಗೆ ಬೇಕು ಅಂತ ಹೇಳಿ ಅವನು ಕರ್ಮದಲ್ಲಿ ತೊಡಗೋದಿಲ್ಲ. ಸೊ ಸತ್ವಗುಣ ಪ್ರಧಾನಿಯಾದಂತಹ ವ್ಯಕ್ತಿ ಕೂಡ ಕರ್ಮದಲ್ಲಿ ತೊಡಗ್ತಾನೆ, ಬಟ್ ಅವನ ಕರ್ಮ ಯಾವ ರೀತಿ ಇರುತ್ತೆ ಅಂತಂದರೆ ಟು ಅಟೈನ್ ದಿ ಜ್ಞಾನ. ಸೊ ಈ ದಿಕ್ಕಿನಲ್ಲಿ ಅವನು ಯೋಚಿಸ್ತಾ ಇರ್ತಾನೆ. ಸೊ ಅದರಿಂದ ಪರಮಾತ್ಮ ಇಲ್ಲಿ ಹೇಳ್ತಾ ಇದ್ದಾನೆ, ಆಲ್ ದ ತ್ರೀ ವಿಚಾರಾಸ್ ಆರ್ ಕಂಪ್ರೈಸಿಂಗ್ ಇನ್ ಪ್ರಕೃತಿ. ಹೇ ಉದ್ಧವ, ಆಲ್ವೇಸ್ ರಿಮೆಂಬರ್, ಏನೆಲ್ಲ ಬದಲಾವಣೆಗಳಾಗ್ತದೆ ಆ ಬದಲಾವಣೆಗಳಿಗೆಲ್ಲ ಆಯಾ ರೀತಿಯಲ್ಲಿ ಆ ಗುಣಗಳು ಪ್ರಧಾನವಾಗಿ ನಮ್ಮಲ್ಲಿ ಇದ್ದುಕೊಂಡು ಆ ರೀತಿ ನಡೆಸ್ತಾ ಇದೆ. ಸೊ ಅದರಿಂದ ಈ ಮೂರೂ ರೀತಿಯ ವಿಚಾರಗಳು ಅದೆಲ್ಲ ಪ್ರಕೃತಿಯಲ್ಲಿ
ಸೇರಿರುವಂತಹದ್ದು. ಸೊ ಜ್ಞಾನ, ಆಕ್ಟಿವಿಟಿ ಆ್ಯಂಡ್ ಇಗ್ನೋರೆನ್ಸ್, ದೇ ಆರ್ ಆಲ್ ದಿ ಪಾರ್ಟ್ ಆ್ಯಂಡ್ ಪಾರ್ಸಲ್ ಆಫ್ ದಿಸ್ ಪ್ರಕೃತಿ. ಪ್ರಕೃತಿಗೆ ಸಂಬಂಧಪಟ್ಟಿರುವಂತಹದ್ದು. ಬಟ್ ಮನಸ್ಸು ಅನ್ನುವಂತಹದ್ದು ನಿರ್ಮಲವಾಗ್ತಾ ಬಂದಷ್ಟು ಅವನಿಗೆ ಒಂದು ಕ್ಲಾರಿಟಿ ಸಿಗ್ತಾ ಹೋಗುತ್ತೆ. ಮನಸ್ಸು ನಿರ್ಮಲವಾಗ್ತಾ ಇದೆ ಅಂತಂದರೆ ಮನಸ್ಸು ಈಸ್ ಬಿಕಮಿಂಗ್ ವೆರಿ ವೆರಿ ಪ್ಯೂರ್ 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 ಪ್ಯೂರ್. ಮನಸ್ಸು ಎಷ್ಟು ಪ್ಯೂರ್ ಆಗ್ತಾ ಬರುತ್ತೆ ಅಷ್ಟು ಅವನಲ್ಲಿ ಆಕ್ಟಿವಿಟೀಸ್ಗಳು ಕಡಿಮೆ ಆಗ್ತಾ ಬರುತ್ತೆ. ಸೊ ಇಟ್ ಈಸ್ ಆಲ್ ಅಗೈನ್, ಈ ಮನಸ್ಸು ನಿರ್ಮಲವಾಗ್ತಾ ಇದೆ ಅನ್ನೋದಕ್ಕೂ ಕೂಡ ಇಟ್ ಈಸ್ ಆಲ್ ಬಿಕಾಸ್ ಆಫ್ ದಿ ಸತ್ವಗುಣ. ಸತ್ವಗುಣ ವಿಚ್ ಈಸ್ ಪ್ರಧಾನ ಇನ್ ಹಿಮ್. ಸೊ he comes to understand that everything is not doing, it is happening. So now he understands. See, ಇಲ್ಲಿವರೆಗೆ ಕರ್ಮ ಅಂತ ಹೇಳಿದಾಗ ಇಟ್ ಈಸ್ ಡೂಯಿಂಗ್, ಆ ಒಂದು ತೀರ್ಮಾನದಲ್ಲಿ ಇರ್ತಾನೆ ವ್ಯಕ್ತಿ. ಸೊ ಯಾವಾಗ ಅಲ್ಲಿ ಹೆಚ್ಚು ಜ್ಞಾನ ಅವನಿಗೆ ಸಿಗ್ತಾ ಹೋಗುತ್ತೆ ಅವಾಗ ಹೇಳ್ತಾನೆ ಇಲ್ಲಿ ಏನೆಲ್ಲ ಆಗ್ತಾ ಇದೆ, ಸೊ ಇದು ಇಟ್ ಈಸ್ ನಾಟ್ happening, it is not because of doing, it is all because of happening. So it is happening ಅಂತಂದ್ರೆ it must be the part and parcel of the ಪ್ರಕೃತಿ, ಪ್ರಕೃತಿಗೆ ಸಂಬಂಧಪಟ್ಟಿರುವಂತಹದ್ದು. ಸೊ ಈ ಪ್ರಕಾರ ಐ ಡು ನಾಟ್ ಹ್ಯಾವ್ ಟು ಡೂ ಎನಿಥಿಂಗ್, ನಾನು ಏನೂ ಮಾಡಬೇಕಾಗಿಲ್ಲ, ನಾನು ಮಾಡುವಂತಹವನೂ ಅಲ್ಲ, ನಾನು ಏನನ್ನೂ ಮಾಡದವನು, ನಾನು ಏನನ್ನೂ ಮಾಡಬೇಕಾಗಿಲ್ಲ, ಐ ಡೋಂಟ್ ಹ್ಯಾವ್ ಟು ಡೂ ಎನಿಥಿಂಗ್. ಆ್ಯಂಡ್ ಪರಮಾತ್ಮ ಶ್ರೀಕೃಷ್ಣ ಅವನಿಲ್ಲಿ ಹೇಳ್ತಾ ಇರೋದೇನು ಅಂತಂದರೆ, ಸಿ ದಿ ನಾಲೆಡ್ಜ್ ಈಸ್ ದಿ ಮಾಡಿಫಿಕೇಶನ್ ಆಫ್ ದಿ ಸತ್ವ. ಯಾವುದನ್ನ ಜ್ಞಾನ ಅಂತ ನಾವು ಹೇಳ್ತಾ ಇದ್ದೀವಿ, ಆ ಜ್ಞಾನ ಈಸ್ ದಿ ಮಾಡಿಫಿಕೇಶನ್ ಆಫ್ ದಿ ಸತ್ವ. ಆಕ್ಷನ್ ಈಸ್ ದಿ ಮಾಡಿಫಿಕೇಶನ್ ಆಫ್ ದಿ ರಜಸ್, ಅಂಡ್ ignorance is the modification of the tamas, and all these three are in the prakriti level. ಇವೆಲ್ಲ ಪ್ರಕೃತಿಗೆ ಸಂಬಂಧಪಟ್ಟಿರುವಂತಹದ್ದು, ಇದ್ಯಾವುದು ಆತ್ಮನ ಗುಣಗಳಲ್ಲ. ಈಗ ಉದಾಹರಣೆಗೆ ಐ ಆಮ್ ಥಿಂಕಿಂಗ್ ಅಬೌಟ್ ದಿ ಗಾಡ್, ನಾನು ಪರಮಾತ್ಮನ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀನಿ ಅಂತ ಹೇಳುವಂತಹದ್ದು ಈಸ್ ಎ ಗುಡ್ ಥಾಟ್. ನಾನು ಪರಮಾತ್ಮನನ್ನ ಕುರಿತು ಚಿಂತನೆ ಮಾಡ್ತಾ ಇದ್ದೀನಿ ಅಂತ ನಾನು ಏನು ಯೋಚನೆ ಮಾಡ್ತೀನಿ, ಇಟ್ ಈಸ್ ಕಾಲ್ಡ್ ಎ ಗುಡ್ ಥಾಟ್. ಆ್ಯಂಡ್ ದಿಸ್ ಗುಡ್ ಥಾಟ್ ಅಂತ ನಾನು ಏನು ಹೇಳ್ತಿದ್ದೀನಿ, ಇಟ್ ಈಸ್ ಆಫ್ ಸತ್ವಗುಣ. ಆ್ಯಂಡ್ ಐ ಆಮ್ ಥಿಂಕಿಂಗ್ ಹೌ ಟು ಬಿಕಮ್ ಗುಡ್ ಆ್ಯಂಡ್ ಸಕ್ಸಸ್ಫುಲ್. ಸಿ, thinking about the God is a good thought. That is because of the sattva guna. And he continues and says, I am thinking how to become good and successful. It is of rajasic. There is a small difference. ನಾನು ಪರಮಾತ್ಮನ ಕುರಿತು ಚಿಂತನೆಯನ್ನು ಮಾಡ್ತಾ ಇದ್ದೀನಿ ಅಂತಂದಾಗ ಇಟ್ ಈಸ್ ಎ ಗುಡ್ ಥಾಟ್ ಅಂಡ್ ಇಟ್ ಈಸ್ ಬ್ಯಾಕ್ಡ್ ಬೈ ದಿ ಸತ್ವ. ಅಂಡ್ ಅಗೈನ್ how to become that good and how to become successful is of rajasic. Is a rajasic thought. It is because of the rajoguna. And again, ನನ್ನಲ್ಲಿ ಏನೋ ಒಂದು ರೀತಿ ಸೋಮಾರಿತನ ಇದೆ, ಐ ಆಮ್ ಲೇಜಿ ನೌ, ನನಗೆ ಬೇರೆ ಏನು ಬೇಡ, ಸುಮ್ಮನೆ ಮಲ್ಕೊಂಡ್ರೆ ಸಾಕು. ಸೊ ಐ ಫೀಲ್ ಸ್ಲೀಪಿ, ನನಗೆ ನಿದ್ದೆ ಬರೋ ಹಂಗಿದೆ. ಐ ವಿಲ್ ನಾಟ್ ಡೂ ಎನಿಥಿಂಗ್ ಆ್ಯಂಡ್ ಐ ಡು ನಾಟ್ ವಾಂಟ್ ಎನಿಥಿಂಗ್. ನನಗೇನೂ ಬೇಕಿಲ್ಲ, ನಾನು ಏನೂ ಮಾಡೋದಿಲ್ಲ, ನನಗೆ ಇಂತಹದ್ದು ಬೇಕು ಅನ್ನೋ ಆಸೆ ಬಯಕೆಗಳೇ ನನ್ನಲ್ಲಿಲ್ಲ. That is because of the tamoguna. So all this is happening in the mind, and the mind is prakriti. See, all this is happening in the mind because you are identified with the mind, and it is happening at the level of the mind. And this mind, it belongs to the prakriti. The mind itself is prakriti.
ಸೊ ಯಾವಾಗ ಈ ಗುಣಗಳು ಒಂದು ಸೌಮ್ಯಾವಸ್ಥೆಗೆ ಬರುತ್ತೆ ಅಂತಂದರೆ ವೆನ್ ಆಲ್ ದೀಸ್ ತ್ರೀ ಗುಣಸ್ ಆರ್ ಇನ್ ಈಕ್ವಲ್ ಬ್ಯಾಲೆನ್ಸ್, then the mind is absolutely silent. The mind becomes still. There is no disturbances in the mind. So the essence is, ಉದ್ಧವನಿಗೆ ಅವನು ಹೇಳ್ತಾ ಇದ್ದಾನೆ, ಯಾಕೆಂದರೆ ಉದ್ಧವ ಪ್ರಶ್ನೆ ಮಾಡಿರುವಂತಹದ್ದು, ಉದ್ಧವನಲ್ಲಿ ಯಾವ ರೀತಿಯ ಆಲೋಚನೆ ಎದ್ದಿದೆ, ಅವನ ಮನಸ್ಸಿನಲ್ಲಿ ಹೇಗೆ ಗೊಂದಲ ಉಂಟಾಯಿತು, ಅವನ ಮನಸ್ಸಿನಲ್ಲಿ ಡಿಸ್ಟರ್ಬೆನ್ಸ್ಗಳು ಯಾವ ರೀತಿ ಆಯಿತು ಅಂತಂದರೆ, ಪ್ರಕೃತಿಯಲ್ಲಿರುವಂತಹ ಒಟ್ಟು ತತ್ವಗಳು ಎಷ್ಟು ಅನ್ನುವಂತಹದ್ದನ್ನು ಅವನು ಕನ್ಕ್ಲೂಷನ್ಗೆ ಬರೋಕ್ಕಾಗಲಿಲ್ಲ. ಯಾಕೆಂತಂದರೆ ಅನೇಕ ಮಹನೀಯರುಗಳು ಅನೇಕ ರೀತಿಯಲ್ಲಿ ಪ್ರಕೃತಿಯಲ್ಲಿರುವಂತಹ ಒಟ್ಟು ತತ್ವಗಳು ಇಷ್ಟು ಅಂತ ಹೇಳಿ ಒಬ್ಬೊಬ್ಬರು ಒಂದೊಂದು ರೀತಿಯ ನಂಬರ್ಗಳನ್ನ ಕೊಟ್ಟಿದ್ದಾರೆ. ಸೊ ದಟ್ ಬಾದರ್ಡ್ ಉದ್ಧವ. ಕೆಲವರು ಹೇಳ್ತಾರೆ 28 ತತ್ವಗಳು ಅಂತ, ಮತ್ತೊಬ್ಬ ಹೇಳ್ತಾನೆ 29 ತತ್ವಗಳು, ಮತ್ತೊಬ್ಬ ಮೇಧಾವಿ ಹೇಳ್ತಾನೆ ಇಟ್ ಈಸ್ 24 ಓನ್ಲಿ, ಮತ್ತೊಬ್ಬ ಮೇಧಾವಿ ಹೇಳ್ತಾನೆ ಇಟ್ ಈಸ್ 25, ಇನ್ಯಾರೋ ಹೇಳ್ತಾರೆ 9, ಮತ್ತೊಬ್ಬ 6, 5, 4, ಮತ್ತೊಬ್ಬ ಹೇಳ್ತಾನೆ ಇಟ್ ಈಸ್ 1 ಓನ್ಲಿ, ದಟ್ಸ್ ಆಲ್. ಸೊ ಯಾವಾಗ ಅನೇಕರ ಅಭಿಪ್ರಾಯಗಳು ಈ ರೀತಿ, ಒಟ್ಟು ಪ್ರಕೃತಿಯಲ್ಲಿ ಒಟ್ಟು ತತ್ವಗಳು ಈ ರೀತಿ ಇದೆ ಅಂತ ಹೇಳಿ ಭಿನ್ನ ಭಿನ್ನವಾದಂತಹ ಅಭಿಪ್ರಾಯಗಳನ್ನು ಕೊಡ್ತಾರೆ. ಆ ಅಭಿಪ್ರಾಯಗಳನ್ನು ಸಂಗ್ರಹಿಸಿದಾಗ ಉದ್ಧವನ ಮನಸ್ಸಿನಲ್ಲಿ ಗೊಂದಲ ಉಂಟಾಗುತ್ತೆ. ಅಂಡ್ ದಟ್ ಈಸ್ ಕಾಲ್ಡ್ ದಿ ಡಿಸ್ಟರ್ಬೆನ್ಸ್. ಸೊ ದಿಸ್ ಡಿಸ್ಟರ್ಬೆನ್ಸ್ ಇಟ್ ಹ್ಯಾಪನ್ ಇನ್ ಉದ್ಧವ at the level of his mind, because this Uddhava, he identified himself with the mind. ಸೊ ಆದ್ರಿಂದ ಅವನ ಮನಸ್ಸಿನಲ್ಲಿ ಗೊಂದಲ ಉಂಟಾಯಿತು. ಸೊ ಆಗ ಅವನು ಕನ್ಕ್ಲೂಷನ್ಗೆ ಬರೋಕ್ಕಾಗಲಿಲ್ಲ. he comes to ಪರಮಾತ್ಮ and asks the question, ಹೇ ಪರಮಾತ್ಮ ಶ್ರೀಕೃಷ್ಣ, ನೀನು ಸರ್ವಜ್ಞ, ನೀನು ಎಲ್ಲವನ್ನ ತಿಳ್ಕೊಂಡಿದೀಯಾ. ಇಲ್ಲಿ ಪ್ರಕೃತಿಯಲ್ಲಿ ಒಟ್ಟು ತತ್ವಗಳು ಅಂತ ಹೇಳಿ ನಿಖರವಾಗಿ ಯಾರೂ ಕೂಡ ಈ ರೀತಿ ಹೇಳ್ತಾ ಇಲ್ಲ. ಆದರೆ ನೀನು ಹೇಳ್ತಾ ಇದೀಯಾ, ಪ್ರಕೃತಿಯಲ್ಲಿರುವಂತಹ ತತ್ವಗಳ ಅಧ್ಯಯನದ ಕಾರಣದಿಂದ ನೀನು ಮೋಕ್ಷವನ್ನು ಗಳಿಸಬಹುದು ಅಂತ ನೀ ಹೇಳಿದೀಯಾ. ಸೊ ನನಗೆ ಮೋಕ್ಷದ ಅಪೇಕ್ಷೆ ಇದೆ, ಮೋಕ್ಷದ ಬಯಕೆ ಇದೆ, ಮೋಕ್ಷದ ಸಂಪಾದನೆ ಮಾಡ್ಕೋಬೇಕು ಅನ್ನುವಂತಹದ್ದು ನನ್ನ ಉದ್ದೇಶ ಆಗಿದೆ. ಸೊ ಈ ಕಾರಣದಿಂದ ನಾನು ತತ್ವಗಳನ್ನು ಕುರಿತು ಅಧ್ಯಯನವನ್ನು ಮಾಡಬೇಕು. ಆದರೆ ಒಟ್ಟು ತತ್ವಗಳು ಎಷ್ಟು ಅನ್ನುವಂತಹದ್ದು ನನ್ನ ಅರಿವಿಗೆ ಬರೋಕ್ಕೆ ಆಗ್ತಾ ಇಲ್ಲ. ಯಾಕೆಂದರೆ ಈ ವಿಚಾರದಲ್ಲಿ ಅನೇಕ ಪಂಡಿತರುಗಳು, ಅನೇಕ ಮಹನೀಯರು ಅನೇಕ ರೀತಿಯ ಅಭಿಪ್ರಾಯಗಳನ್ನು ಕೊಟ್ಟು ನನ್ನ ಮನಸ್ಸಿನಲ್ಲಿ ಗೊಂದಲವನ್ನು ಉಂಟು ಮಾಡಿದರೆ. ನೌ ಯು ಹ್ಯಾವ್ ಟು ಸಾಲ್ವ್. ಸೊ ನೀನೀಗ ನನಗೆ ಇದಕ್ಕೆ ಒಂದು ಪರಿಹಾರವನ್ನು ಕೊಡು ಅಂತ ಹೇಳಿ ಪರಮಾತ್ಮನನ್ನು ಈ ಪ್ರಶ್ನೆ ಮಾಡಿದ್ದಾನೆ. ಸೊ ಅದಕ್ಕೆ ಪರಮಾತ್ಮ ಹೇಳ್ತಾ ಇದ್ದಾನೆ, ಸಿ ಉದ್ಧವ, ಇಲ್ಲಿ ಮುಖ್ಯವಾಗಿ ನೀನು ತಿಳ್ಕೊಬೇಕಾಗಿರುವಂತಹದ್ದೇನು ಅಂತಂದರೆ, ಡೋಂಟ್ ಕೌಂಟ್ ದಿ ತತ್ವಾಸ್ ಅಂಡ್ ಡೋಂಟ್ ಮಲ್ಟಿಪ್ಲೈ ದಿ ತತ್ವಾಸ್. ಎಷ್ಟು ತತ್ವಗಳಿದೆ, ಯಾವುದು ಸರಿ, ಯಾವುದು ತಪ್ಪು. ಸಿ ಒಟ್ಟು ತತ್ವಗಳು ಎಷ್ಟು ಅಂತ ಹೇಳಿರುವಂತಹವ್ರು ಯಾರು? ನಮ್ಮ ಋಷಿ ಮುನಿಗಳು. ಅವರು ಹೇಗೆ ಹೇಳಿದರೆ, ಈ ರೀತಿ ಅವರು ಹೇಳಿರೋದಕ್ಕೆ ಹೇಗೆ ಸಾಧ್ಯ ಆಯಿತು ಅಂತಂದರೆ, ದೇ ಡಿಡ್ ಸಚ್ ಎ ಗ್ರೇಟ್ ತಪಸ್ಯ. ಬಿಕಾಸ್ ಆಫ್ ದ ಡೀಪ್ ಮೆಡಿಟೇಷನ್ they came to understand, they realized something, and it is their gnana, and they have announced, they have declared number of tatvas ಇಷ್ಟು ಅಂತ ಅವರು ನಿಖರವಾಗಿ ಯಾಕೆ ಹೇಳಿದ್ದಾರೆ ಅಂತಂದರೆ, ಅಂತಹ ಸತ್ಯವನ್ನು ಅವರು ಅನುಭವವಾಗಿ ಗಳಿಸ್ಕೊಂಡಿದ್ದಾರೆ. ಅವರ ಅನುಭವಕ್ಕೆ ಸಿಕ್ಕಿರುವಂತಹ ಸತ್ಯವಾದ ಸಂಗತಿಗಳು, ಅವರ ಅನುಭವಕ್ಕೆ ಇದೆಲ್ಲ ಹೇಗೆ ಬರೋದಕ್ಕೆ ಸಾಧ್ಯ ಅಂತಂದರೆ, to get this realization they have done a great tapasya. ನೀನು ಅಂತಹ ತಪಸ್ಸು ಮಾಡಿಲ್ಲ, ನಾನು ಮಾಡಿಲ್ಲ. ಸೊ ಈ ವಿಚಾರದಲ್ಲಿ ಆ ಬ್ರಾಹ್ಮಣರು ಏನು ಹೇಳಿದ್ದಾರೆ ಅದೇ ಕರೆಕ್ಟ್. ಅಗೇನ್ ಇಲ್ಲಿ ಬ್ರಾಹ್ಮಣ ಅಂತ ಹೇಳಿರುವಂತಹದ್ದು, ಯಾರು ತತ್ವಗಳನ್ನು ಕುರಿತು ಈ ರೀತಿ ಅಭಿಪ್ರಾಯ ಪಟ್ಟಿದ್ದಾರೆ ಅವರೆಲ್ಲ ಬ್ರಹ್ಮನನ್ನು ಕುರಿತು ಚಿಂತನೆಯನ್ನು ಮಾಡಿದ್ದಾರೆ, ದಟ್ ಈಸ್ ಬ್ರಾಹ್ಮಣ. ಸೊ ಅದರಿಂದ ಈ ಪ್ರಕಾರ ಅವ್ರೇನು ಹೇಳಿದ್ದಾರೆ ಅದು ಕರೆಕ್ಟ್. ಈ ವಿಚಾರದಲ್ಲಿ ನಾನು ಮಧ್ಯೆ ಬರೋದಿಲ್ಲ, ನಿನಗೆ ವಿಚಾರವನ್ನು ನಾನು ತಿಳಿಸ್ತಾ ಇದ್ದೀನಿ ಅಷ್ಟೇ. ಇಲ್ಲಿ ನಾನು ಈವರೆಗೆ ಇಷ್ಟು ತತ್ವಗಳು ಅಂತ ನಾನು ಕೂಡ ಹೇಳೋದಕ್ಕೆ ಸಾಧ್ಯ ಇಲ್ಲ. ಯಾಕೆಂದರೆ ಹೇಳಿರೋರೆಲ್ಲ ಪಂಡಿತರು ಅಂತಂದಮೇಲೆ ಅವರು ಇದಕ್ಕಾಗಿ ಸಾಕಷ್ಟು ತಪಸ್ಸು ಮಾಡಿದ್ದಾರೆ, ಇದಕ್ಕಾಗಿ ಅವರು ಅನೇಕ ರೀತಿಯ ಶ್ರಮವನ್ನು ಹಾಕಿದ್ದಾರೆ.
ಸೊ ಅವರ ಶ್ರಮಕ್ಕೆ ತಕ್ಕಂತೆ, ಅವರ ಅನುಭವಕ್ಕೆ ತಕ್ಕಂತೆ ಅವರು ಗಳಿಸಿಕೊಂಡಿರುವಂತಹ ಜ್ಞಾನ, ಅದನ್ನು ಇಲ್ಲಿ ಅವರು ಹೇಳಿದ್ದಾರೆ. ದೇ ಹ್ಯಾವ್ ಎ ವೆರಿ ರೈಟ್ ಟು ಸೇ ದಟ್ ನಂಬರ್ ಆಫ್ ತತ್ವಾಸ್ ಇಷ್ಟು ಅಂತ ಹೇಳೋದಕ್ಕೆ ಅವರಿಗೆ ದೇ ಹ್ಯಾವ್ ದಟ್ ರೈಟ್, ಬಿಕಾಸ್ ದೇ ಅಟೈನ್ ದಟ್ ನಾಲೆಡ್ಜ್, ದೇ ಅಟೈನ್ ದಟ್ ಎಕ್ಸ್ಪೀರಿಯನ್ಸ್ ಥ್ರೂ ದ ಗ್ರೇಟ್ ತಪಸ್ಯ. ಅದರಿಂದ ನೀನು ಯು ಡೋಂಟ್ ಕೌಂಟ್ ದಿ ನಂಬರ್ ಆಫ್ ತತ್ವಾಸ್, ಆರ್ ಯು ಡೋಂಟ್ ಈವನ್ ಮಲ್ಟಿಪ್ಲೈ ದಿ ತತ್ವಾಸ್, ಅಥವಾ ಯಾವುದು ಸರಿ ಯಾವುದು ತಪ್ಪು ನೀನು ನಿರ್ಧಾರ ಮಾಡಬೇಡ. ನಿನ್ನ ನಿಲುವಿಗೆ ಸಿಗುವಂತಹದ್ದಲ್ಲ ಅದು. ನೋ ನೀಡ್ ಟು ಎಂಟರ್ಟೈನ್ ಸಚ್ ಕ್ವಶನ್ಸ್ ಅಂಡ್ ಥಾಟ್ಸ್ ಇನ್ ಯುವರ್ ಮೈಂಡ್. ಯು ಆರ್ ಅನ್ನೆಸೆಸರಿಲಿ ಎಂಟರ್ಟೈನಿಂಗ್ ಸಚ್ ಥಾಟ್ಸ್ ಅಂಡ್ ಕ್ವಶನ್ಸ್. ಆ ಪ್ರಶ್ನೆಗಳೇ ನಿನ್ನಲ್ಲಿ ಉದ್ಭವ ಆಗಬಾರ್ದು. ಅಂತಹ ಪ್ರಶ್ನೆಗಳು ನಿನ್ನಲ್ಲಿ ಉದ್ಭವ ಆಗಿದೆ ಅಂತಂದರೆ ನಿನ್ನ ಮನಸ್ಸಿನಲ್ಲಿ ಅಂತಹ ಗೊಂದಲಗಳು, ಗುಣಗಳು ಆ ರೀತಿ ತಮ್ಮ ಸಮತ್ವವನ್ನು ಅವುಗಳು ಕಳ್ಕೊಂಡಿದೆ. ದೇ ಆರ್ ವೆರಿ ಆ್ಯಕ್ಟಿವ್. ಯಾವುದು ಕೂಡ ದೇ ಆರ್ ನಾಟ್ ಇನ್ ಈಕ್ವಲ್ ಬ್ಯಾಲೆನ್ಸ್. ಸಿ, ಬಿಕಾಸ್ ಯು ಆರ್ ಐಡೆಂಟಿಫೈಡ್ ಯುವರ್ ಸೆಲ್ಫ್ ವಿತ್ ದಿ ಮೈಂಡ್, ಆ್ಯಂಡ್ ದ ಮೈಂಡ್ ಅಂತಂದರೆ ಇಟ್ ಇಸ್ ಪ್ರಕೃತಿ. ಸೊ ಯು ಆರ್ ಐಡೆಂಟಿಫೈಡ್ ವಿತ್ ದಿ ಪ್ರಕೃತಿ, ಯು ಆರ್ ನಾಟ್ ಐಡೆಂಟಿಫೈಡ್ ವಿತ್ ದಿ ಆತ್ಮ. ಸೊ ನೀನು ಪ್ರಕೃತಿಯೊಂದಿಗೆ ನಿನ್ನನ್ನು ಗುರುತಿಸಿಕೊಂಡಿರೋದ್ರಿಂದ ನಿನ್ನ ಮನಸ್ಸಿನಲ್ಲಿ ಇಷ್ಟೆಲ್ಲ ಗೊಂದಲಗಳು ಉಂಟಾಯಿತು. ಈ ಗೊಂದಲಗಳಿಗೆ ಕಾರಣ ಏನು ಅಂತಂದರೆ ನಿನ್ನಲ್ಲಿರುವಂತಹ ಗುಣಗಳು ಈ ರೀತಿ ಹದ್ದು ಮೀರಿ ಅದು ಕುಣಿತಾ ಇದೆ. ಸೊ ಹೀಗಾಗಿ ನೀನು ಯು ಆರ್ ಅನ್ನೆಸೆಸರಿಲಿ ಎಂಟರ್ಟೈನಿಂಗ್ ದಿ ಅನ್ವಾಂಟೆಡ್ ಕ್ವಶನ್ಸ್ ಆ್ಯಂಡ್ ದಿ ಅನ್ವಾಂಟೆಡ್ ಥಾಟ್ಸ್ ಇನ್ ಯುವರ್ ಮೈಂಡ್. ಇಟ್ ಇಸ್ ಓನ್ಲಿ ಬಿಕಾಸ್ ಯುವರ್ ಅಟೆನ್ಷನ್ ಈಸ್ ಆನ್ ದಿ ಪ್ರಕೃತಿ. So why it is happening to you? Do you know why these questions are, why you are entertaining these questions? Because your attention is mainly on the prakriti. You are focusing on prakriti. You are not focusing on the atma. You are not paying attention on the atma. Instead of paying attention on the atma, you are paying attention on the prakriti. Because of that, all these things are happening in your mind. So, idella bitbidu. See, you have to accept everything and reject nothing. See, to reject something antandre you must be in a position. But ನೀನು ಅಂತಹ ಶ್ರಮವನ್ನು ಹಾಕಿ ನೀನು ಅದಕ್ಕಾಗಿ ಯಾವ ರೀತಿಯ ಒಂದು ಕೆಲಸವನ್ನು ನೀನು ಮಾಡಿಲ್ಲ. So, you don't have to bother about it. You accept everybody's ಅಭಿಪ್ರಾಯ. Don't reject anything. So idru badlu, instead of paying attention to this, entertaining questions and thoughts, and you are mainly focusing on the prakriti, you stop that. Pay attention to the atma. So adra badlu, attention must be on the conscious tattva, the divine tattva. Then there will be no such questions and no such thoughts. ಮತ್ತು ಆಲ್ವೇಸ್ ಮನುಷ್ಯ ಹೇಗೆ ಅಂತಂದರೆ, ವಿ ಆಲ್ವೇಸ್ ಥಿಂಕ್ ದಟ್ ಐ ವಾಂಟ್ ಟು ನೋ ಅಬೌಟ್ ಗಾಡ್. ಇಲ್ಲಿ ಮುಖ್ಯವಾಗಿ ಬಹಳ ಉತ್ತಮವಾದ ಉಪದೇಶವನ್ನು ಕೊಡ್ತಾ ಇದ್ದಾನೆ. ಆ್ಯಂಡ್ ಇಟ್ ಈಸ್ ವೆರಿ ಸೂಕ್ಷ್ಮ ಆಲ್ಸೋ. ಆ್ಯಂಡ್ ಹೆಚ್ಚಿನ ಜನಗಳು ಈ ಒಂದು ಅಭಿಪ್ರಾಯವನ್ನು ಮನಃಪೂರ್ವಕವಾಗಿ ಸ್ವೀಕರಿಸೋದಕ್ಕೆ ಕೂಡ ಸ್ವಲ್ಪ ಕಷ್ಟ ಆಗಬಹುದು. ಬಿಕಾಸ್ ಇಲ್ಲಿ thinking about the God is a good thought, and it is because of the sattva guna anta paramatmane one kade helidane. And again ಇಲ್ಲಿ ಅದೇ ಎಕ್ಸಾಂಪಲ್ಸ್ ನ ಕೊಟ್ಟು he is continuing, he is giving, he is throwing more light on this vichara. He says, see, there are people, and ಹೆಚ್ಚಿನ ಜನಗಳು ಈ ರೀತಿ ಯೋಚನೆ ಮಾಡ್ತಾರೆ, I want to know more about God. See, I want to know more about God and I want God realization. ನನಗೆ ದೇವರ ಬಗ್ಗೆ ವಿಚಾರ ಗೊತ್ತಾಗಬೇಕು ಮತ್ತು ಆತ್ಮ ಸಾಕ್ಷಾತ್ಕಾರ ಆಗಬೇಕು ನನಗೆ. ಸೊ ಇದರ ಅರ್ಥ ಏನು? ಅವರು ಇಂತಹ ಆಸೆಯನ್ನು ಯಾಕೆ ಹೊಂದಿದ್ದಾರೆ ಅಂತಂದರೆ, ಅಲ್ಲಿ ಇದರ ಒಳ ಅರ್ಥ ಏನು? ಸಿ, ಅವರು ಐ ವಾಂಟ್ ಟು ನೋ ಮೋರ್ ಅಬೌಟ್ ಗಾಡ್ ಅಂತಂದರೆ ಅವ್ರ ಪ್ರಕಾರ ಅವ್ರು ಏನು ತಿಳ್ಕೊಂಡಿದ್ದಾರೆ ಅಂತಂದರೆ, ಐ ಆಮ್ ಡಿಫ್ರೆಂಟ್ ಆ್ಯಂಡ್ ಗಾಡ್ ಈಸ್ ಡಿಫ್ರೆಂಟ್. I am different and God is different. There is something called God and I am here. So, ಇಲ್ಲಿರೋ ನಾನು ಅಲ್ಲಿರುವ ಪರಮಾತ್ಮನನ್ನು ನಾನು ತಿಳ್ಕೋಬೇಕು. ಸೊ ನನಗೆ ಪರಮಾತ್ಮನ ಬಗ್ಗೆ ಸಾಕ್ಷಾತ್ಕಾರ ಆಗಬೇಕು. ಸೊ ಇಂತಹ ವ್ಯಕ್ತಿಗಳ ಮನಸ್ಸಿನಲ್ಲಿ ಒಂದು
ಹೇಳ್ಕೊಳಕ್ಕೆ ಆಗದೆ ಇರುವಂತಹ ಒಂದು ಕ್ವಶನ್ ಏನು ಅಂತಂದರೆ, ದೇ ಆಲ್ವೇಸ್ ಆ ಹಿಡನ್ ಅಂಡರ್ಸ್ಟ್ಯಾಂಡಿಂಗ್ ಏನು ಅಂತಂದರೆ, ಐ ಆಮ್ ಡಿಫ್ರೆಂಟ್, ಗಾಡ್ ಈಸ್ ಡಿಫ್ರೆಂಟ್, ನಾನು ದೇವರಿಗಿಂತ ಬೇರೆ. ಸೊ ಇಲ್ಲಿ ಆ ನಾನು ಅನ್ನುವಂತಹದ್ದು ಆತ್ಮನಿಗೆ ಅಟ್ಯಾಚ್ ಆಗಿಲ್ಲ, ಇಟ್ ಈಸ್ ಡಿಟ್ಯಾಚ್ಡ್ ಫ್ರಮ್ ದಿ ಆತ್ಮ. And unfortunately, the detachment of Nanu from the Atma is well attached to the Prakriti. And Prakriti means it is the matter, body and mind. So instead of attaching to the Atma, it is attaching to the matter. So ಇಲ್ಲಿ I am separate, God is separate. ಸೊ ಎಲ್ಲಿಯವರೆಗೆ ಈ ರೀತಿ ನಾನು ಬೇರೆ ಪರಮಾತ್ಮ ಬೇರೆ ಈ ಒಂದು ಭಾವ ಇರುತ್ತೆ, ಈವನ್ ವೆನ್ ಯು ಗೋ ಅಂಡ್ ಸೆಟಲ್ ಡೌನ್ ಇನ್ ದಿ ಪರಮಾತ್ಮ, ಸ್ಟಿಲ್ ಯು ಥಿಂಕ್ ದಟ್ ಯು ಆರ್ ಸಪ್ರೇಟ್, ಪರಮಾತ್ಮ ಈಸ್ ಸಪ್ರೇಟ್, ಆ್ಯಂಡ್ ಯು ಆಲ್ವೇಸ್ ವಾಂಟ್ ಟು ನೋ ಮೋರ್ ಅಬೌಟ್ ದಿ ಗಾಡ್. ಈ ಒಂದು ಕ್ವಶನ್ ನಿನ್ನಲ್ಲಿ ಇದ್ದೇ ಇರುತ್ತೆ. ದಟ್ ಮೀನ್ಸ್ ಯು ಆರ್ ನಾಟ್ ಎ ಫ್ರೀ ಪರ್ಸನ್. ಸೊ ನಿನ್ನಲ್ಲಿ ಒಂದು ಬಂಧನ ಇದ್ದೇ ಇರುತ್ತೆ, ನೀನು ಮುಕ್ತನಾಗೋದಕ್ಕೆ ಸಾಧ್ಯವೇ ಇಲ್ಲ. ಸೊ ಎಲ್ಲಿಯವರೆಗೆ ಇಂತಹ ಭಾವ ಇರುತ್ತೆ, ಅಲ್ಲಿಯವರೆಗೆ ಇಂತಹ ಪ್ರಶ್ನೆಗಳು, ಇಂತಹ ಯೋಚನೆಗಳು ಬರ್ತಾನೆ ಇರುತ್ತೆ. ಸಿ ವೈ ವಿ ಪ್ರೇ ದಿ ಗಾಡ್? We pray the God only because we always think that I am different and God is different. One time ಅಲ್ಲಿ ಬೇಕು, ಅನುಗ್ರಹ ಬೇಕು, ಅಹಂಕಾರ ನಾಶ ಆಗಬೇಕು, ಭಕ್ತಿ ಬೇಕು, ಭಗವಂತನನ್ನ ಲವ್ ಮಾಡಬೇಕು, ಪ್ರೀತಿ ಮಾಡಬೇಕು. ಆಗ ಇಲ್ಲಿ ಅವೆರಡು ಬೇರೆ ಬೇರೆ ಇರುತ್ತವೆ. ಆದರೆ ಒನ್ ಟೈಮಲ್ಲಿ ವೇದಾಂತವನ್ನು ತಿಳ್ಕೊತಾ ಮೈಂಡ್ ಮತ್ತಷ್ಟು ಪ್ಯೂರ್ ಆಗ್ತಾ ವಿ ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ದಿ ರಿಯಾಲಿಟಿ. ಇನ್ಸ್ಟೆಡ್ ಆಫ್ ಪೇಯಿಂಗ್ ಅಟೆನ್ಷನ್ ಟುವರ್ಡ್ಸ್ ದಿ ಪ್ರಕೃತಿ, ಪೇ ದಿ ಅಟೆನ್ಷನ್ ಟುವರ್ಡ್ಸ್ ದಿ ಆತ್ಮ ಅಂಡ್ ನೋ ದಿ ರಿಯಾಲಿಟಿ. ಸೊ ವಿ ಮಸ್ಟ್ ಅಂಡರ್ಸ್ಟ್ಯಾಂಡ್ ದಿ ಟ್ರೂತ್ ಅಬೌಟ್ ನಾನು ಯಾರು ಅನ್ನುವಂತಹ ಒಂದು ಸತ್ಯ ನನಗೆ ಗೊತ್ತಾಗಬೇಕು. ಸಿ ಯು ಮಸ್ಟ್ ನೋ ದಿ ಟ್ರೂತ್ ಅಬೌಟ್ ದಿ ವಾಟರ್ ಅಂಡ್ ವೇವ್ಸ್. ಇನ್ ಫ್ಯಾಕ್ಟ್ there is no difference between the water and wave. Water in the wave, water in the ocean are one and the same. It is the wave because of the ocean. It is wave is also water, ocean is also water. There are no two entities. ಅಲೆ ಬೇರೆ, ಸಾಗರ ಬೇರೆ, ಆ ರೀತಿ ಇಲ್ಲ. ದಟ್ ಅಲೆ ಈಸ್ ಆಲ್ಸೋ ವಾಟರ್. ಸಾಗರ ಅಂತ ಹೇಳಿಕೊಂಡ್ರೆ ಅದು ಕೂಡ ನೀರು. ಸೊ ದೇರ್ ಆರ್ ನೋ ಟೂ. We have to recognize this truth. When there is no disturbances in the mind, there will be no scope for time also. So time will not borrow there. So when we are sleeping, it is called the ಡೀಪ್ ಸ್ಲೀಪ್ ಸ್ಟೇಟ್, ನಿದ್ರಾವಸ್ಥೆ, ದೀರ್ಘ ನಿದ್ದೆಯ ಅವಸ್ಥೆ ಅಂತ ಹೇಳ್ತೀವಿ. ದೀರ್ಘ ನಿದ್ದೆಯಲ್ಲಿ there is no disturbance in the mind. Mind is still. It is because the mind is still, sleep happens. In deep sleep state, there is no sense of time. ಎಚ್ಚರಕ್ಕೆ ಬಂದ ಮೇಲೆ ನಾವು ಹೇಳ್ತೀವಿ
ಐ ಹ್ಯಾಡ್ ಎ ನೈಸ್ ಸ್ಲೀಪ್, ಒಳ್ಳೆ ನಿದ್ದೆ ಆಯಿತು. ಸುಖವಾದ ನಿದ್ರೆಯ ಅನುಭವ ಎಚ್ಚರಕ್ಕೆ ಬಂದ ಮೇಲೆ ಗೊತ್ತಾಗುತ್ತೆ. ನಿದ್ದೆ ಮಾಡ್ತಾ ಇರಬೇಕಾದ್ರೆ ಗೊತ್ತಾಗೋದಿಲ್ಲ, ಬಿಕಾಸ್ ದೆರ್ ಈಸ್ ನೋ ಟೈಮ್. ಇಟ್ ಈಸ್ ಓನ್ಲಿ ವೆನ್ ಯು ವೇಕ್ ಅಪ್, ಎಚ್ಚರದ ನಂತರದಲ್ಲಿ ಯು ಕ್ಯಾನ್ ಎಕ್ಸ್ಪೀರಿಯನ್ಸ್ ದಟ್ ಐ ಹ್ಯಾಡ್ ಎ ನೈಸ್ ಸ್ಲೀಪ್. ಬಿಕಾಸ್ ನಿದ್ದೆನಲ್ಲಿ ದೆರ್ ವಾಸ್ ನೋ ಸೆನ್ಸ್ ಆಫ್ ಟೈಮ್. ಮತ್ತಷ್ಟು ವಿಚಾರ ಇದೆ, ಮುಂದಿನ ಅವಕಾಶದಲ್ಲಿ ಮತ್ತೆ ಮುಂದುವರಿಸೋಣ. ಓಂ ಪೂರ್ಣಮದಃ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಈ ದಿನದ ಪ್ರವಚನ ಸೇವೆಯನ್ನು ಪರಮಾತ್ಮ ಶ್ರೀಕೃಷ್ಣನ ಪಾದಚರಣೆಗಳಿಗೆ ಅತ್ಯಂತ ಭಕ್ತಿಯಿಂದ ಶ್ರದ್ಧೆಯಿಂದ ಅರ್ಪಿಸೋಣ. ಶ್ರೀಕೃಷ್ಣಾರ್ಪಣಮಸ್ತು.